नाय परिपूर्ण गुणार्णवाय विश्वोदय स्थितिलयोन्नियति प्रदाय ध्यानप्रदाय विबुधासुर सौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयात्। भवति यदनुभावात् एडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वंदे गुरुपरंपरा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजक श्री सत्य प्रमोद गुरुराट भासतां नो हृदंबर। बंधुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेत् सततं। याचे निबद्धाञ्जलिः चित्तं मद्गुणदोषचिन्तनविदो नूनं मनं मा कृताः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम हरि ओम। स्वस्तिस्तु। असेड सन्मंगलानि सन्तु। श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मषापनोदन पटुतरे धर्माद्य अखिल पुरुषार्थ साधने भूते अद्य कृष्ण चारित्र मंजरी विवरणारंभे सति किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे, हरे राम 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 हरे हरे, हरे कृष्णा कृष्ण कृष्ण हरे हरे। श्री गुरुभ्यो नमः।
ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು. ಅಸೇಢ ಸನ್ಮಂಗಲಾನಿ ಸಂತು. ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸುಮಾರು 4 ದಿನಗಳಿಂದ ಕೃಷ್ಣ ಚಾರಿತ್ರ ಮಂಜರಿ ಶ್ರೀ ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳು ರಚಿಸಿದ ಕೃಷ್ಣ ಚಾರಿತ್ರ ಮಂಜರಿಯನ್ನು ಅದರ 3ನೇ ಶ್ಲೋಕದ ಚಿಂತನೆಯನ್ನು ನಡೆಸಿದ್ದೇವೆ. ನಂದಾದ್ಯೈ ಪ್ರಾಪ್ಯ ವೃಂದ. 3ನೇ ಶ್ಲೋಕದಲ್ಲಿ 2 ಲೈನ್ ನಿನ್ನೆ ವಿವರಣೆ ಮಾಡಿದಿದೆ. ದಧ್ನೋ ಮತ್ರಸ್ಯ ಭಂಗಾತ್ ಅಪಗಮಿತರುಷ ನಂದಪತ್ನ್ಯಾತ ಬದ್ಧ ಕೃಚ್ಛ್ರೀಣೋ ಉಲೂಖಲೆ ಯೋ ಧನಪತಿತನಯೋ ಮೋಚಯಾಮಾಸ ಶಾಪಾತ್. ಇನ್ನು ಕೊನೆ 2 ಲೈನ್. ನಂದಾದ್ಯೈ ಪ್ರಾಪ್ಯ ವೃಂದ ವನಮಿಹ ರಮಯನ್ ವೇಣು ನಾದಾದಿವಿರ್ಯೋ ವತ್ಸಾನ್ ಪಾನ್ ವತ್ಸರೂಪಂ ಕ್ರತುಭುಗುರಂ ಹರಿಮಥೋ ಓಧಯನ್ನೋ ಅವತಾನ್ಮಾನ್. ನಂದಾದ್ಯೈ ಪ್ರಾಪ್ಯ ವೃಂದಾವನಂ ಇಹ. ಗೋಕುಲದಲ್ಲಿ ಎಲ್ಲ ಗೋಗಳಿಗೆ ಅಲ್ಲಿರ್ತಕ್ಕಂಥ ಹುಲ್ಲುಗಾವಲೆಲ್ಲ ಹೊಲಾಸಾಯಿತು. ಪರಮಾತ್ಮನಿಗೆ ತನ್ನ ಇನ್ನೂ ಹೆಚ್ಚಿನ ಮಹಿಮೆ ತೋರಿಸಬೇಕಾಗಿದೆ. ಯಮುನಾ ನದಿಯ ಆ ಪವಿತ್ರವಾಗಿರ್ತಕ್ಕಂತಹ ಉಸುಕಿನ ಮೇಲೆ ರಾಸಕ್ರೀಡೆ ಆಡಬೇಕಾಗಿದೆ. ಅಲ್ಲಿರ್ತಕ್ಕಂಥ ಕಾಲಿಯನನ್ನು ದೂರ ಮಾಡಬೇಕಾಗಿದೆ. ಅಲ್ಲಿ ಬರುವ ದುಷ್ಟ ಅಸುರರನ್ನು ಸಂಹಾರ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಪರಮಾತ್ಮ ಒಂದು ದಿನ ನಂದನ ಎದುರಿನಲ್ಲಿ ತನ್ನ ಪ್ರೋತ್ಸಾಹವನ್ನು ನೀಡ್ತಾನೆ. ಅಪ್ಪ, ಇಲ್ಲಿಗಿಂತ ಸ್ವಲ್ಪ ದೂರದಲ್ಲಿ ವೃಂದಾವನ ಬಹಳ ಚೆನ್ನಾಗಿದೆ, ಅಲ್ಲಿ ಹೋಗೋಣ, ಅಲ್ಲಿ ಇರೋಣ. ನಾವು ಎಷ್ಟಾದರೂ ಕೂಡ ಅಲೆಮಾರಿಗಳು, ಎಲ್ಲಿ ಬೇಕಾದಲ್ಲಿ ಹೋಗಿ ಅಲ್ಲಿ ನಮ್ಮ ಗೋಗಳ ದನದಿಂದ ನಾವು ವಿಶಿಷ್ಟವಾದಂಥ ರೀತಿ ನಡೆಸಲಿಕ್ಕೆ ಆಗ್ತದೆ ನಮಗೆ. ನಂದ ಕೃಷ್ಣನ ಮೇಲೆ ವಿಶ್ವಾಸ ಒಪ್ಪಿಕೊಂಡ. ಆದರೆ ಉಳಿದವರಿಗೆ ಎಲ್ಲ ಯುದ್ಧ ಸ್ಥಳ ಹೇಗೆ ಬಿಟ್ಟು ಹೋಗೋದು ವಿರೋಧ ಮಾಡಿದ್ದಾರೆ. ಮೇಲಿನ ಮೇಲೆ ಮರಿತಾ ಇದ್ರು. ಕೃಷ್ಣ ಸಾಮಾನ್ಯ ವ್ಯಕ್ತಿ ಎಲ್ಲ, ದೇವರು ಅಂತನೂ ತೋರಿಸಿಕೊಟ್ಟದ್ದನ್ನು ಮರಿತಾ ಇರ್ತಾರೆ, ವಿಸ್ಮೃತಿ ಆಗ್ತದೆ. ಅದ್ಯಾಗ್ರಿ ನಮ್ಮನ್ನೇ ನೋಡ್ಕೊಂಡ್ರಲ್ಲ, ಪೂಜೆ ಕುಳಿತಾಗೇನೋ ಅಥವಾ ಪ್ರವಚನ ಮಾಡುವಾಗ ದೇವ್ರು ನೆನಪಾಗಿರ್ತದೆ, ಆಮೇಲೆ ನೆನಪಾಗ್ತದ. ನಮ್ಗಿಂತ ಬಹಳ ದೊಡ್ಡ ಅಧಿಕಾರಿಗಳು ಅವರೆಲ್ಲ, ಗೋಪಾಲಕರು, ನಂದಾದಿಗಳು. ಆದರೂ ವಿಸ್ಮೃತಿ ಆಗ್ತದೆ. ಕೃಷ್ಣ ನಂದ ಹೇಳ್ದ, ಕೃಷ್ಣ ಊರಿನ ಜನ ಎಲ್ಲ ವಿರೋಧ ಮಾಡ್ತಾ ಇದ್ದಾರಪ್ಪ, ಆಯ್ತಪ್ಪ, ದೇವರ ಇಚ್ಛೆ ಇದ್ದಾಗ ಆಗ್ತದೆ, ಇದ್ದಂತೆ ಆಗ್ತದೆ ಅಂತ ಸಾಮಾನ್ಯ ಮನಂತೆ ಮಾತನಾಡಿದ್ದಾನೆ. ಸತ್ಯ ಸಂಕಲ್ಪ ಪರಮಾತ್ಮ. ಅವತ್ತು ರಾತ್ರಿ ಅನೇಕ ತೋಳಗಳನ್ನು ತನ್ನ ರೋಮಕೂಪದಿಂದ ಸೃಷ್ಟಿ ಮಾಡಿದ್ದಾನೆ ಭಗವಂತ. ರಾತ್ರಿ ಸಾವಿರಾರು ತೋಳಗಳು ಗೋಕುಲವನ್ನು ಹೊಕ್ಕು ಅನೇಕ ಗೋಗಳನ್ನ ಮೇಲೆ ಆಕ್ರಮಣ ಮಾಡಿವೆ. ಮಲ್ಕೊಂಡಿರ್ತಕ್ಕಂಥ ಅನೇಕ ಮಕ್ಕಳನ್ನ ತಗೊಂಡು ಹೋಗ್ಬಿಟ್ರೆ. ರಾತ್ರಿ ಎಲ್ಲ ಹಾಹಾಕಾರ. ಕೊನೆಗೆ ಕೃಷ್ಣ, ನಂದ, ನಿನ್ನ ಮಗ ಸಾಮಾನ್ಯ ಅಲ್ಲಪ್ಪ, ಅವನ ಮಾತನ್ನು ಮೀರಿದ್ರಿಂದ ಹೀಗಾಗಿದೆ. ಅವನು ಏನು ಹೇಳ್ತಾನೆ ಹಾಗೆ ಮಾಡೋಣ, ನಡೆಯೋರು ಎಲ್ಲಿ ಹೋಗೋಣ ನೋಡು, ನಾವು ಸುರಕ್ಷಿತವಾಗಿದ್ದರೆ ಸಾಕು. ಪರಮಾತ್ಮ ವೃಂದಾವನಕ್ಕೆ ಕರೆದುಕೊಂಡು ಬಂದಿದ್ದ.
ಹೌದು, ಭಗವಂತ ಅನುಗ್ರಹ ಮಾಡಬೇಕಾಗಿದ್ದರೆ ತನ್ನನ್ನು ಮರೆತ ನಮಗೆ ಸಂಕಟಗಳನ್ನು ಕೊಟ್ಟು, ಕಷ್ಟಗಳನ್ನು ಕೊಟ್ಟು, ಹೌದು ನಮ್ಮಿಂದ ತಪ್ಪಾಯಿತು, ನಾವು ಇನ್ಮೇಲೆ ಪರಮಾತ್ಮನ ಮರೆಯಬಾರದು ಅಂತ ಅನಿಸಿ ನಮ್ಮ ಕಡೆಯಿಂದ ಸಾಧನೆ ಮಾಡಿಸ್ತಾರೆ. ಗೋಕುಲದಿಂದ ವೃಂದಾವನಕ್ಕೆ ಕರೆದುಕೊಂಡು ಹೋದ. ಗೋಕುಲ, ಗೋಶಾಸ್ತ್ರಗಳು, ಶಾಸ್ತ್ರಗಳ ಸಮೂಹ, ಶಾಸ್ತ್ರಗಳ ಅಧ್ಯಯನವಾಯಿತು. ಆದರೆ ಓದಿದ್ದನ್ನು ಅನುಭವಿಸೋದು ಯಾವಾಗ? ಕೃಷ್ಣನ ಭಕ್ತಿ ಮಾಡಬೇಕು ಕಲಿತಾಯಿತು. ಅವರ ಭಕ್ತಿ ಪ್ರಾರಂಭ ಆಯ್ತಾ? ಪರಮಾತ್ಮನ ಮೇಲೆ ಪ್ರೀತಿ ಪ್ರೇಮ ಪ್ರಾರಂಭವಾಯ್ತಾ? ಅದನ್ನು ಪ್ರಾಕ್ಟಿಕಲ್ ಆಗಿ ಅನುಭವ ತಂದು ಕೊಡೋದಕ್ಕೋಸ್ಕರ ವೃಂದಾವನದಲ್ಲಿ ಬಂದಿದ್ದಾರೆ, ಗುಡಿಸಲು ಕಟ್ಟಿದ್ದಾರೆ. ಹೇಗೆ ಯಮುನಾ ನದಿ ಹರಿತಾ ಇದೆ, ಈಗ ಅರ್ಧಚಂದ್ರಾಕಾರವಾಗಿ ತಮ್ಮ ಗುಡಿಸಲುಗಳನ್ನು, ಪರ್ಣಶಾಲೆಗಳನ್ನು ಕಟ್ಟಿದ್ದಾರೆ. ಅಂದರೆ ಆ ಯಮುನಾ ನದಿಯ ದಂಡೆ ಮೇಲೆ ಏನು ನಡೀತದೆ ಅದು ಎಲ್ಲರಿಗೂ ಕಾಣಿಸ್ಬೇಕು. ಅವರೆಲ್ಲರಿಗೂ ತನ್ನ ಲೀಲೆಗಳನ್ನು ತೋರಿಸ್ಬೇಕು, ತನ್ನ ಮಹಿಮೆಗಳನ್ನು ತೋರಿಸಿ ಭಕ್ತರಾಗಿರ್ತಕ್ಕಂತಹ ಆ ಅಪ್ಸರಾಸ್ತ್ರೀಯರು, ಆ ಗಂಧರ್ವರು, ಗೋಪಾಲಕರು, ಗೋಪಿಕೆಯರೇನಾಗಿದ್ದರು, ಅನೇಕ ದೇವತೆಗಳು ಅಲ್ಲಿಯ ಪಶು ಪಕ್ಷಿ ಇತ್ಯಾದಿಗಳಾಗಿ ಬಂದಿದ್ದರು. ಅವರೆಲ್ಲರನ್ನು ಆನಂದಪಡಿಸ್ಬೇಕು. ಆನಂತರ ಪರಮಾತ್ಮ ಅಲ್ಲಿ ಇರುವ ಕದಂಬ ವೃಕ್ಷಗಳ ಮೇಲೆ ಕುಳಿತು ಮುರಳಿಯನ್ನು ಬಾರಿಸ್ತಾ ಇದ್ದರೆ, ಕೊಳಲನ್ನು ಬಾರಿಸ್ತಾ ಇದ್ದರೆ ಎಲ್ಲರೂ ಮೋಕ್ಷಾನಂದವನ್ನು ಅನುಭವಿಸ್ತಾ ಇದ್ದರು. ಪರಮಾತ್ಮನ ಕೊಳಲಿನ ನಾದ ಅಂದರೆ ಏನು? ಸಕಲ ವೇದಗಳು. ಪರಮಾತ್ಮನ ಹಯಗ್ರೀವ ರೂಪದಿಂದ ಹೇಗೆ ಶ್ವಾಸೋಚ್ಛ್ವಾಸವನ್ನು ಸುಲಭವಾಗಿ ನಿರಾಯಾಸವಾಗಿ ಮಾಡ್ತು, ಹಾಗೆ 24 ತಾಸು ಅನಂತ ಕಾಲದಿಂದ ಅನಂತ ಕಾಲದವರೆಗೆ ಹಯಗ್ರೀವ ದೇವರ ಮುಖದಿಂದ ವೇದಗಳ ಉಚ್ಚಾರಣೆ ಆಗ್ತಾ ಇರ್ತದೆ, ವೇದಗಳು ಉಚ್ಚರಿತವಾಗ್ತಾನೇ ಇರ್ತವೆ. ಆ ವೇದಗಳನ್ನ ಕೇಳಿಸಿ ಅವರಿಗೆ ಇಲ್ಲಿಯೂ ಕೂಡ ಮೋಕ್ಷಾನಂದ, ಆದರೆ ಇಲ್ಲಿ ಸ್ವಲ್ಪ ದುಃಖ ಸಹಿತವಾದಂಥ ಮೋಕ್ಷಾನಂದ, ನಂತರ ಶಾಶ್ವತವಾದ ಸ್ವರೂಪಾನಂದ ಅವನಿಗೆ ಕೊಡಬೇಕಾಗಿದೆ. ಇಂತಹ ಪರಮಾತ್ಮ ಇನ್ನೂ ಸ್ವಲ್ಪ ದೊಡ್ಡವನಾಗಿದ್ದಾನೆ. ಕರುಗಳನ್ನು ತೆಗೆದುಕೊಂಡು ಮೇಯಿಸಲಿಕ್ಕೆ ಹೊರಟಿದ್ದಾನೆ. ವತ್ಸಾನ್ ಪಾನ್, ಕರುಗಳು. ಯಾರು ಕರುಗಳು? ಆಕಳು ಯಾರು? ತಾಯಿ ಆಕಳು ಮಹಾಲಕ್ಷ್ಮೀ ದೇವಿ, ಕರುಗಳು ಬ್ರಹ್ಮಾದಿ ದೇವತೆಗಳು. ಇನ್ನೂ ಸಣ್ಣ ಕರುಗಳು ಜಿಜ್ಞಾಸುಗಳಾದ ಭಕ್ತರು. ಅವರ ಪಾಲನೆಯನ್ನು ಮಾಡ್ತಾ ಇದ್ದಾನೆ ಪರಮಾತ್ಮ. ಕರುಗಳ ಪಾಲನೆಯ ನೆವದಿಂದ ಸಂಪೂರ್ಣ ಜಗತ್ತಿನ ಸಜ್ಜನರನ್ನು ಸಂರಕ್ಷಣೆ ಮಾಡ್ತಾ ಇರುವಾಗ ಕಂಸ ತನ್ನ ಇನ್ನೊಬ್ಬ ಅಸುರನನ್ನು ಕಳಿಸಿಕೊಡ್ತಾನೆ. ಅವನ ಹೆಸರು ವತ್ಸಾಸುರ ಅಂತ ತಿಳ್ಕೊಂಡಂತ ಹೇಳಿ ಅವನು ಕರುವಿನ ರೂಪದಿಂದಲೇ ಬಂದು ಈ ಕರುವಿನ ಸಮೂಹದಲ್ಲಿ ಸೇರ್ಕೊಳ್ತಾನೆ. ಕೆಲವು ಸಲ ದುರ್ಜನರು ಸಜ್ಜನರ ವೇಷವನ್ನು ಹಾಕಿಕೊಂಡು ಸಜ್ಜನರ ಮಧ್ಯದಲ್ಲಿ ಸೇರ್ತಾರೆ. ಬ್ರಿಟಿಷರು ಕಾಲದಲ್ಲಿ, ಆನಂತರ ಬ್ರಿಟಿಷರ ನಂತರ ಬಂದಿರತಕ್ಕಂತಹ
ನಾಸ್ತಿಕವಾಗಿರ್ತಕ್ಕಂತಹ ಕಾಲದಲ್ಲಿ ನಮ್ಮಲ್ಲಿ ಕೆಲವು ಪ್ರಯೋಗಗಳು ನಡೆದವು. ಆ ಪ್ರಯೋಗಗಳಲ್ಲಿ ಅನೇಕ ಬಾಬಾಗಳು ಹುಟ್ಟಿಕೊಂಡರು. 1920 ನಂತರ ಬಂದಿರತಕ್ಕಂಥವ್ರು ಬಾಬಾಗಳು. ಕೆಲವು ಮಾತಾಗಳು ಹುಟ್ಕೊಂಡ್ರು. ಆನಂತರ ಕೆಲವರು ಬ್ರಹ್ಮಪುತ್ರರು ಬ್ರಹ್ಮಪುತ್ರಿಯರು ಹುಟ್ಟುಕೊಂಡು ನಮ್ಮ ಉಪಾಸನೆ ಮಾಡಿ ಅಂಥವರ ಮಂದಿರ ಕಟ್ಟಿಸಿದ್ರು. ಅವ್ರ ಉಪಾಸನೆ ಮಾಡ್ರಿ ಅಂತ ತಿಳ್ಕೊಂಡ. ಯಾಕೆ? ಬಡ ಜನರು ಪರಾಧೀನತೆಯಿಂದ ಪೀಡಿತರಾಗಿದ್ದರು. ಬಡತನ ಜಾಸ್ತಿ ಇತ್ತು. ಆದರೆ ಹಿಂದೂ ಧರ್ಮ ನಾಶಪಡಿಸಬೇಕಾಗಿತ್ತು. ಸನಾತನ ಧರ್ಮದ ಮೇಲೆ ಆಕ್ರಮಣ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಈ ಬಾಬಾಗಳನ್ನು ಪೂಜೆ ಮಾಡಿ ಇವರು ನಮ್ಮ ಇಚ್ಛೆ ಪೂರ್ತಿ ಮಾಡ್ತಾರೆ. ಆ ಬಾಬಾಗಳನ್ನು ಪೂಜೆ ಮಾಡಿ ಮಿರಾಕಲ್, ಜಾದು, ಚಮತ್ಕಾರ, ಅನೇಕ ಸಿರಿವಂತರು ಅವರ ಹಿಂದೆ NRIಗಳ ಇವತ್ತಿಗೂ ಫಂಡ್ ಬರುವಂತೆ ಆ ಫಂಡ್ಗಳು ಅವರು ಏನು ಮರೆಸಿದರು ಅಂತಿಕೊಂಡು ಅಂತಂದರೆ, ಸನಾತನದಿಂದ ಬಂದಿರತಕ್ಕಂಥ ನಮ್ಮ ಸಂಕಟ ಹರಣ ಹನುಮಂತ ದೇವರನ್ನು ಮರೀರಿ, ರಾಘವೇಂದ್ರ ಸ್ವಾಮಿಗಳವನ್ನು ಮರೀರಿ, ರುದ್ರದೇವರನ್ನು ಮರೆಯಿರಿ, ರಾಮನನ್ನು ಕೃಷ್ಣನನ್ನು ಮರೆಯಿರಿ. ರಾಮಕೃಷ್ಣರ ಮಂದಿರಗಳು ಬದಿಯಲ್ಲಿ ಉಳಿದವು, ಬಾಬಾಗಳ ಮಂದಿರಗಳು ಚಾಲು ಆದವು. ಇದು ಹಿಂದೂ ಧರ್ಮವನ್ನು, ಹಿಂದೂ ಧರ್ಮದಲ್ಲಿದ್ದ ದೇವರ, ಸನಾತನ ಧರ್ಮದಲ್ಲಿ ಇರತಕ್ಕಂಥ ಆಸ್ಥಾ, ಅದರ ಮೇಲೆ ಇರತಕ್ಕಂಥ ಆಕ್ರಮಣ ಇದು. ನಮ್ಮ ವೇಷವನ್ನೇ ಹಾಕಿಕೊಂಡು ನಮ್ಮಮ್ಮರಂತೆ ಆಚರಣೆ ಮಾಡುತ್ತಾ ಇರ್ತಕ್ಕಂಥ ಅಸುರರು, ಅದರ ಸೂಚನೆ ಪರಮಾತ್ಮ ತೋರಿಸಿಕೊಡ್ತಾನೆ. ಕರುವಿನ ರೂಪದಿಂದ ಅಸುರ ಸೇರಿಕೊಂಡಿದ್ದಾನೆ. ಇದೇನಿದು ಅಸುರ ಅಂತಂತೀರಿ? ಹಿಂದಿನ ಕಾಲಕ್ಕೆ ಇರಬೇಕು, ಈಗ ಯಾರಿದ್ದಾರೆ? ಈಗ ಅಸುರರ ಸಂಖ್ಯೆ ಜಾಸ್ತಿ. ಅಸುಷು ಏವ ರಮಂತೆ ಇತಿ ಅಸುರ. ಅಸುರರಂದಾಕ್ಷಣಕ್ಕೇನೆ ಅಕರಾಳ ವಿಕರಾಳ ರೂಪ ಇರತಕ್ಕಂಥ ಇಂಥ ರೂಪ ಕಲ್ಪನೆ ಎಲ್ಲ ಅಲ್ಲ. ಯಾರು ತಮಗೆ ಉಪಕಾರ ಮಾಡಿದ ಭಗವಂತನನ್ನು ಮರೆತು ನಾನೇ ಶ್ರೇಷ್ಠ, ನನ್ನಿಂದ ಎಲ್ಲ ಆಗ್ತದೆ, ಎಲ್ಲಿಗೆ ಯಾಕೆ ದೇವರು ಬೇಕು, ಯಾಕೆ ಗುರುಗಳು ಬೇಕು, ಸೆಲ್ಫ್ ಮೇಡ್ ಅಂತ ತಿಳ್ಕೊಂಡಂತೇಳಿ ಅಂತಕ್ಕಂಥ ವ್ಯಕ್ತಿಗಳು ಅಂತೇನಿದ್ದಾರೆ, ಸೆಲ್ಫ್ ಮೇಡ್ ಆಗಲಿಕ್ಕೆ ಸಾಧ್ಯತೆ ಇದೆಯಾ? ನನ್ನನ್ನು ನಾನು ಹುಟ್ಟಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ? ನನ್ನ ಶರೀರದಲ್ಲಿರ್ತಕ್ಕಂಥ ಅವಯವಗಳನ್ನು ನಾನು ಹುಟ್ಟಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ? ಪ್ರತಿ ಕ್ಷಣಕ್ಕೂ ಭಗವಂತ, ತತ್ವಾಭಿಮಾನಿ ದೇವತೆಗಳ ಅವಶ್ಯಕತೆ ಪ್ರತಿ ಸೆಕೆಂದಿಗೂ ನಮಗಿರುವಾಗ ಅವುಗಳನ್ನು ಮರೆತು ನಾನೇ ಎಲ್ಲ ಸರ್ವೇ ಸರ್ವ ಅನ್ನುವ ಒಂದು ಮನೋಭಾವನೆ ಏನಿದೆ, ಈ ಮನೋಭಾವನೆಗೆ ನಮ್ಮ ಶಾಸ್ತ್ರದಲ್ಲಿ ಅಸುರರು ಅಂತ ಕರೆದಿದ್ದಾರೆ. ಫ್ಯಾಕ್ಟ್ ಪ್ರತಿ ಕ್ಷಣಕ್ಕೂ ನಾವು ಪರಾವಲಂಬಿಗಳು. ಪರಾವಲಂಬಿಗಳಷ್ಟೇ ಅಲ್ಲ, ಪರಮಾತ್ಮ ನಮ್ಮಲ್ಲಿದ್ದ ಸ್ವಾವಲಂಬನವನ್ನು ಬೆಳೆಸ್ತಾನೆ. ಪ್ರತಿ ಕ್ಷಣಕ್ಕೂ ಪ್ರಯತ್ನಕ್ಕೆ ಅನುಕೂಲ ಮಾಡಿಕೊಡ್ತಾನೆ, ಕೈಕಾಲಿಗೆ ಶಕ್ತಿ ಕೊಡ್ತಾನೆ, ಇಂದ್ರಿಯಗಳಿಗೆ ಶಕ್ತಿ ಕೊಡ್ತಾನೆ, ಮುಂದುವರಿ ಅಂತ ಹೇಳ್ತಾನೆ. ಆದರೆ ನನ್ನನ್ನು ಮರೆಯಬೇಡ, ನನ್ನನ್ನು ಮರೆತರೆ ದಾರಿ ತಪ್ತಿ ಅಂಥೇಳಿ ವತ್ಸಾನ್ ಪಾನ್ ವತ್ಸರೂಪ, ನಮ್ಮದೇ ವೇಷ, ಸ್ವಾಮಿಗಳ ವೇಷವನ್ನೇ ಹಾಕಿಕೊಂಡು, ಸನ್ಯಾಸಿಗಳ ವೇಷವನ್ನೇ ಹಾಕಿಕೊಂಡು ಇರ್ತಕ್ಕಂಥ ಅನೇಕ ಅಸುರರು ವತ್ಸರೂಪಂ ಕ್ರತುಭುಕ್ ಅರಿಂ ಅಥೋ ಓಥಯನ್ನು
ಅವತಾಸ್ಮಾನ್ ಕ್ರತುಭುಕ್. ಸರ್ವ ಯಜ್ಞಗಳ ಫಲವನ್ನು ಸ್ವೀಕರಿಸುವ ಪ್ರಮುಖ ದೇವತೆಯಾದ ಸರ್ವೋತ್ತಮನಾದ ಶ್ರೀಕೃಷ್ಣ ಶ್ರೀಹರಿ ಆ ವತ್ಸಾಸುರನನ್ನು ಚೆನ್ನಾಗಿ ಗುದ್ದಿ ಗರಗರ ತಿರುಗಿಸಿ ಆಕಾಶದ ಮೇಲೆ ಹಾರಿಸಿ ಸಂಹಾರ ಮಾಡಿದ್ದ. ಕೃಷ್ಣನ ಅವತಾರದ ಸಂಕೇತ. ಕೃಷ್ಣ ಕರುಗಳನ್ನು ಹಿಡಿದ, ಕೈಕಾಲು ತಿರುಗಿಸಿದ, ಗರಗರ ತಿರುಗಿಸಿ ಎಸೆದ, ಫ್ಯಾಂಟಮ್ನಾಗಿ ಹಾಗೆ ಮಾಡಿದ, ಹೀಗೆ ಮಾಡಿದೆ. ಈ ಕಥೆಗಳ ಹಿಂದೆ ಇರತಕ್ಕಂಥ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ. ನಮ್ಮತನವನ್ನು ಮರೆಸಿ ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡತಕ್ಕಂತಹ ಏನು ಒಂದು ಶಕ್ತಿಗಳು ಅಂತೇನಿವೆ, ಅವುಗಳನ್ನು ನಮ್ಮನ್ನು ನಾವು ನಂಬಿದ ದೇವರು ದೂರ ಮಾಡ್ತಾನೆ. ಅದಕ್ಕೆ ಯು ಆರ್ ಬಿ ಅಲರ್ಟ್. ನಿಮ್ಮ ಸುತ್ತಲಲ್ಲಿರ್ತಕ್ಕಂತಹ ಆ ಢೋಂಗಿಗಳನ್ನು, ನಿಮ್ಮ ಸುತ್ತಲಿರ್ತಕ್ಕಂಥ ಸ್ವಾರ್ಥಿಗಳು ಯಾರು ನಿಮ್ಮನ್ನು ದೋಚುತ್ತಾರೆ ಅಂಥವರಿಂದ ಬಿ ಅಲರ್ಟ್. ಅಂತಹ ಶಕ್ತಿಯನ್ನು ದೂರ ಮಾಡಿ ಅವರನ್ನು ಗುರುತಿಸಿ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಪರಮಾತ್ಮ ಈ ವತ್ಸಾಸುರನನ್ನು ಸಂಹಾರ ಮಾಡೋದ್ರಿಂದ ನಮಗೆ ತೋರಿಸಿಕೊಟ್ಟಿದ್ದಾರೆ. ಹಾಗೆ ಹೇಳಲಿಕ್ಕೆ ಬಹಳ ಇದೆ, ಆದರೆ ಗ್ರಂಥ ಸಣ್ಣದು, ಬೇಗನೆ ಮುಗಿಸಬೇಕಾಗಿದೆ. ಇನ್ನು 4ನೇ ಶ್ಲೋಕ. ರಕ್ಷನ್ ವತ್ಸಾನ್ ವಯಸ್ಯೈರ್ ಬಕಂ ಅಭಿನದತೋ ತಿಗ್ಮ ತುಂಡೇ ಗೃಹೀತ್ವಾ ಪ್ರೀತಿಂ ಕರ್ತುಂ ಸಖೀನಾಂ ಖರಮಪಿ ಬಲತೋ ಘಾತಯನ್ ಕಾಲಿಯಾಹಂ ಉನ್ಮತ್ತೋದ್ವಾಸ್ಯ ಕೃಷ್ಣಾಂ ಅತಿ ವಿಮಲ ಜಲಾಂ ಯೋ ವ್ಯಧಾದ್ದಾವವನ್ಯಂ ಸುಪ್ತಾನ್ ಆವೃತ್ಯ ಗೋಷ್ಠೆ ಸ್ಥಿತಮಪಿ ಪಿದತೋ ದುಷ್ಟವೃಕ್ಷಚ್ಛಿದವ್ಯಾತ್. ಒಂದು ಶ್ಲೋಕದಲ್ಲಿ ಎಷ್ಟೋ ವಿಷಯಗಳನ್ನು ಸಂಗ್ರಹ ಮಾಡುವ ಒಂದು ಅದ್ಭುತವಾಗಿರ್ತಕ್ಕಂತಹ ವೈಶಿಷ್ಟ್ಯ ನಮ್ಮ ರಾಘವೇಂದ್ರ ಸ್ವಾಮಿಗಳ. ರಕ್ಷನ್ ವತ್ಸಾನ್ 2ನೇ ಸಲ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ? ವತ್ಸಾನ್ ಪಾನ್, ಕರುಗಳನ್ನು ರಕ್ಷಣೆ ಮಾಡ್ತಾ. ಇಲ್ಲಿ ಕೂಡ ವತ್ಸಾನ್ ಪಾನ್. ವತ್ಸರು ಯಾರು? ಭಕ್ತರು. ವತ್ಸರು ಯಾರು? ಪರಮಾತ್ಮನ ಆ ಉಪದೇಶವನ್ನು ಕೇಳಬೇಕು, ಶ್ರವಣ ಮಾಡಬೇಕು, ಮನನ ಮಾಡಬೇಕು ಅಂತಕ್ಕಂಥ ವ್ಯಕ್ತಿಗಳು. ಅದಕ್ಕೋಸ್ಕರವೇ ನಮ್ಮಲ್ಲಿ ಗೀತಾ ಸಂದರ್ಭದಲ್ಲಿ ಒಂದು ವಿಷಯ ಬರ್ತದೆ, ಒಂದು ರೂಪಕ ಇದೆ. ಆ ರೂಪಕ ಏನು ಅಂತ ತಿಳ್ಕೊಂಡಂತಂದ್ರೆ, ಪಾರ್ಥೋವತ್ಸಹ ದುಗ್ಧಂ ಗೀತಾಮೃತಂ ಗೌಹು ಶ್ರೀಕೃಷ್ಣ. ಶ್ರೀಕೃಷ್ಣ ಹಸು, ಆನಂತರ ಕರು ಅರ್ಜುನ, 4 ಮೊಲೆಗಳು, 4 ವೇದಗಳು, ಅವುಗಳಿಂದ ಹೊರಡ್ತಕ್ಕಂತಹದ್ದು ಗೀತಾಮೃತ. ಅರ್ಜುನ ತಾನು ಪಾನ ಮಾಡ್ತಾ ಉಳಿದವರಿಗೂ ಹಂಚ್ತಾನೆ ಅನ್ನುವೊಂದು ರೂಪಕ ನಮ್ಮಲ್ಲಿ ಕೊಟ್ಟಿದ್ದಾರೆ. ಪಾರ್ಥೋ ವಕ್ತ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಾತ ಅಂತ ತಿಳ್ಕೊಂಡಂತ ಅನ್ನೋ ರೂಪಕ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇಲ್ಲೂ ಕೂಡ ರಕ್ಷನ್ ವತ್ಸಾನ್ ವಯಸ್ಸೈಹಿ, ತನ್ನ ವಯಸ್ಸರನ್ನ ಕೂಡಿಸಿ ತನ್ನ ಗೆಳೆಯರನ್ನ ಜೊತೆಯಲ್ಲಿ ಕರೆದುಕೊಂಡು ಕರುಗಳನ್ನು ಕಾಯ್ತಾ ಇದ್ದಾನೆ. ಪರಮಾತ್ಮನ ಗೆಳೆಯರು ಯಾರಪ್ಪ? ನಾವೆಲ್ಲ ಪರಮಾತ್ಮನ ಗೆಳೆಯರೇ. ಯಾಕೆ? ನಮ್ಮ ಯೋಗಕ್ಷೇಮವನ್ನು ನೋಡ್ತಾ ನಮಗೆ ಗೊತ್ತಿಲ್ಲದಂತೆ ನಮ್ಮ ಜೊತೆಯಲ್ಲಿರ್ತಕ್ಕಂತಹ ಅವಿಜ್ಞಾತ ಸಖ, ಭಾಗವತಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವಿಜ್ಞಾತ ಸಖ ನಮ್ಮ ಜೊತೆಲಿರ್ತಕ್ಕಂಥವನು ಶ್ರೀಹರಿ.
ಪರಮಾತ್ಮ ನಮ್ಮ ಮಧ್ಯದಲ್ಲೇ ಬಂದು ನಮ್ಮ ಹೃದಯದಲ್ಲೇ ಇದ್ದು ಆನಂತರ ಜಿಜ್ಞಾಸುಗಳಾಗಿರ್ತ ಅರ್ಜುನನಂತ ಜಿಜ್ಞಾಸುಗಳಾಗಂತ ಅರ್ಜುನನು ಸಂಕೇತ, ನಾವೆಲ್ಲರೂ ಅರ್ಜುನರು. ಆ ಪರಮಾತ್ಮನ ಉಪದೇಶಾಮೃತವನ್ನು ಪಾನ ಮಾಡಬೇಕು ಅಂತ ಅನ್ನುವ ಆಶೆಯಿಂದ ಇರತಕ್ಕಂಥವರು, ಅದನ್ನು ಕುಡಿಯಬೇಕು, ಪಾನ ಮಾಡಬೇಕು, ಪರಮಾತ್ಮನ ಉಪದೇಶಗಳನ್ನು ತಿಳಿದುಕೊಳ್ಳಬೇಕು ಅಂತಕ್ಕಂತಹ ಒಂದು ಆಶೆ ಇರತಕ್ಕಂಥ ನಾವೆಲ್ಲರೂ ಕೂಡ ಕರುಗಳು. ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಪರಮಾತ್ಮನ ಸಂರಕ್ಷಣೆ ನಮಗೆ ಯಾವಾಗಲೂ ಇದೆ. ತಿಳಿದುಕೊಂಡರೆ ಇದೆ, ಇಲ್ಲದೆ ಇದ್ರೆ ಇಲ್ಲ. ಯಾಕೆ? ಯಾವುದು ಅನುಭವಕ್ಕೆ ಬರ್ತದೆ ಅದು ಸತ್ಯ ಇರ್ತದೆ, ಕಲ್ಪನೆ ಸತ್ಯ ಇರೋದಿಲ್ಲ. ಬಕಂ ಅಭಿನತೋ ತಿಗ್ಮ ತುಂಡೇ ಗೃಹೀತ್ವ. ಇಂಥ ಸಂದರ್ಭದಲ್ಲಿ ಪರಮಾತ್ಮ ಹೇಳ್ತಾನೆ, ಸಾಧನೆಯ ದಾರಿಯಲ್ಲಿ ಮುಖವಾಡ ಹಾಕಿಕೊಂಡವರು ಬಹಳ ಜನ ಇದ್ದಾರೆ. ಧರ್ಮದ ಮುಖವಾಡ ಹಾಕಿಕೊಂಡಿರ್ತಕ್ಕಂಥವರು, ಅಂಧವಿಶ್ವಾಸಿಗಳು, ಏನೋ ಜಾದೂ ಟೋನ ತೋರಿಸಿ ಏನೋ ಸಂದರ್ಭದಲ್ಲಿ ಯಾವುದೋ ಒಂದು ಇದು ತೆಗೆದುಕೊಳ್ಳಿ, ಕಡಿಮೆ ಆಯಿತು, ನಮ್ಮ ಧರ್ಮಕ್ಕೆ ಬನ್ನಿ ಅಂಟಿಕೊಂಡಂತಕ್ಕಂಥ ಮುಖವಾಡದ ಜನ ಬಹಳ ಇದ್ದಾರೆ. ಬೇರೆ ಬೇರೆ ಧರ್ಮದವ್ರು ಬಿಟ್ಬಿಡಿ, ನಮ್ಮ ಧರ್ಮದಲ್ಲೇ ಅನೇಕ ಮುಖವಾಡಗಳಿವೆ. ಆ ಮುಖವಾಡವನ್ನು ಧರಿಸಿರ್ತಕ್ಕಂತಹ ಬಕಾಸುರ, ಬಕಪಕ್ಷಿ, ಅವನೇನು ಮಾಡ್ದ ಅಂತ ತಿಳ್ಕೊಂಡಂತಂದರೆ ಬಹಳ ದೊಡ್ಡ ರೂಪ ತೆಗೆದುಕೊಂಡ. ತನ್ನ ಕೊಕ್ಕೆಯನ್ನು ಹೀಗೆ ಬಿಟ್ಟು ಹೀಗೆ ಮೇಲಿನಿಂದ ಹೀಗೆ ಇಳಿಜಾರಾಗಿ ನೋಡಿದವರಿಗೆ ಜಾರು ಬಂಡೆ ಅಂತ ಅನ್ನಿಸ್ಬೇಕು. ಇನ್ನು ಸ್ತಬ್ಧವಾಗಿ ಕೂತ್ಕೊಂಡ್ಬಿಟ್ಟು, ಅಂದರೆ ಬರಲಿ ನುಂಗ್ ಹಾಕ್ಬಿಡೋಣ ಅಂತ ತಿಳ್ಕೊಂಡಂತೆ. ಗೋಪಾಲಕರು ಹೇಳಿದರು, ಕೃಷ್ಣ ನಡಿಯಪ್ಪ, ಒಂದು ಜಾರುಬಂಡೆ, ಎತ್ತರ ಜಾರುಬಂಡೆ ಇದೆ, ಆಟ ಆಡೋನು ನಡಿ ಅಂತ ತಿಳ್ಕೊಂಡಂತ ಹೇಳಿ. ಪರಮಾತ್ಮ ಜಾರುಬಂಡೆ, ಹೌದು ಇದು ಜಾರುಬಂಡೆ. ಈ ಮುಖವಾಡದವರನ್ನ ನಾವು ನಂಬಿದರೆ ನಮ್ಮನ್ನ ಕೆಳಗೆ ಜಾರಿಸಿಬಿಡ್ತಾರೆ, ಇದರಲ್ಲಿ ಯಾವ ಸಂದೇಹ ಇಲ್ಲ. ಪರಮಾತ್ಮ ಹೊರಟಿದ್ದಾನೆ, ತಾನು ಮುಂದೆ ಹೊರಟಿದ್ದಾನೆ, ಅದು ಹೇಳಿದವರು ಹಿಂದೆ ಬನ್ನಪ್ಪ ಅಂತಕೊಂಡು ಸಾವಕಾಶವಾಗಿ ಏರ್ತಾ ಇದ್ದಾನೆ. ಬಕಾಸುರನಿಗೆ ಸಂತೋಷವೋ ಸಂತೋಷ. ಬರಲಿ ಕೃಷ್ಣ, ನುಂಗಿ ಹಾಕಿಬಿಡ್ತೇನೆ, ಕಂಸನಿಗೆ ಸಂತೋಷ ಪಡಿಸ್ತೇನೆ ಅಂತ ತಿಳ್ಕೊಂಡು. ಕಂಸ ಯಾರಪ್ಪ? ಇವತ್ತಿನ ಕಂಸರು ಯಾರು? ಕಂ ಸುಖಂ, ನಮ್ಮ ಸ್ವಾಭಾವಿಕ ಸುಖವನ್ನು ನಾಶ ಮಾಡ್ತಕ್ಕಂಥ ಯಾರು ಮೋಸಗಾರಿದ್ದಾರೆ, ನೀರನ್ನು ಕೆಡಿಸ್ತಕ್ಕಂಥ, ಪೊಲ್ಯೂಟ್ ಮಾಡ್ತಕ್ಕಂಥವರು, ಗಾಳಿಯನ್ನು ಪೊಲ್ಯೂಟ್ ಮಾಡ್ತಕ್ಕಂಥವರು, ಆಕಾಶವನ್ನು ಪೊಲ್ಯೂಟ್ ಮಾಡ್ತಕ್ಕಂಥವರು, ಸೈಬರ್ ಕ್ರೈಮ್ ಮಾಡಿ ನಮ್ಮ ಹಣವನ್ನು ದೋಸ್ತಕ್ಕಂಥವರು, ಆನಂತರ ಅನೇಕ ರೀತಿಯಾಗಿರ್ತಕ್ಕಂಥ ಮೋಸ ಮಾಡಿ ಇನ್ಶೂರೆನ್ಸು ಅದು ಇಷ್ಟು ಮಾಡಿ ಇಲ್ಲಿ ಇನ್ವೆಸ್ಟ್ ಮಾಡಿ ಎರಡು ಡಬಲ್ ಮಾಡಿಕೊಡ್ತೇವೆ, ಇವರೆಲ್ಲರೂ ಕಂಸರು, ಆಧುನಿಕ ಕಾಲ ಕಂಸರು. ಕಮ್ ಅಂದರೆ ಸುಖ, ಸಂಹರತಿ, ನಮ್ಮ ಸುಖವನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಮೋಸ ಮಾಡಿ ನಮ್ಮ ಸುಖವನ್ನು ಕಡಿಮೆ ಮಾಡ್ತಕ್ಕಂಥವರೆಲ್ಲರೂ ಕಂಸರು. ಅವರಿಗೆ ಸಹಾಯಕರಾಗಿರ್ತಕ್ಕಂಥ ಮುಖವಾಡವನ್ನು ಧರಿಸಿರ್ತಕ್ಕಂಥವರು ಅವನ ಅನುಯಾಯಿಗಳು. ಈ ಕೃಷ್ಣ ಕಂಸರ ಯುದ್ಧ ಎಲ್ಲ ಕಾಲದಲ್ಲಿಯೂ ನಡೆಯತಕ್ಕಂಥ ಒಂದು ಸಂಕೇತ. ಆಗ ಪರಮಾತ್ಮ ಮುಂದೆ ಬಂದಿದ್ದಾನೆ, ಗಂಟಲ್ ತನಕ ಬಂದ, ಗಂಟಲಲ್ಲಿ ನಿಂತುಕೊಂಡ. ಬಕನಿಗೆ ಸಂತೋಡು ಇನ್ನೊಂದು ಸ್ವಲ್ಪ ಮುಂದೆ ಬರಲಿ, ನುಂಗಿ ಹಾಕ್ತೇನೆ ಅಂತ ತಿಳ್ಕೊಂಡಂತೇಳಿ. ಆಗ ಕೃಷ್ಣ ಅಲ್ಲಿ ತನ್ನ ರೂಪವನ್ನು ದೊಡ್ಡದು ಮಾಡಿದ, ಇನ್ನೂ ದೊಡ್ಡದು ಮಾಡಿದ. ತನ್ನ ಬಾಯಿಂದ ಬೆಂಕಿಯನ್ನು ಉಗುಳ್ಲಿಕ್ಕೆ ಪ್ರಾರಂಭ ಮಾಡಿದ. ಗಂಟ್ಲು ಸುಟ್ಟೋಯ್ತು. ಅಯ್ಯೋ ಇವನ್ ಸೇರ್ತಾ ಇದ್ದಾನೆ. ಗಂಟಲು ಸುಟ್ಟೋಯ್ತು. ಪರಮಾತ್ಮ ತನ್ನ ರೂಪ
ಇನ್ನೂ ಹೆಚ್ಚದನ್ನು ಮಾಡಿದ್ದಾನೆ. ಶ್ವಾಸ ಗಟ್ಟಿ ಸತ್ತು ಹೋಗ್ಬಿಟ್ಟ. ಹೌದು, ದೇವರನ್ನ ನಂಬಿದರೆ, ಯಾವಾಗಲೂ ಅಲರ್ಟ್ ಇದ್ದರೆ, ಆಸೆಗೆ ಬೀಳದೆ, ಹಣ ಡಬಲ್ ಮಾಡಬೇಕು ಅಂತ ಆಸೆಗೆ ಬೀಳದೆ, ಪರಮಾತ್ಮ ಕೊಟ್ಟದ್ರಲ್ಲಿ ಸಂತುಷ್ಟರಾಗಿ ಪ್ರಾಮಾಣಿಕವಾಗಿದ್ದರೆ ಪರಮಾತ್ಮ ನಮ್ಮನ್ನು ಇಂತಹ ದುಷ್ಟರಿಂದ ಸಂರಕ್ಷಣೆ ಮಾಡ್ತಾನೆ. ಶುಕಾಚಾರ್ಯ ಪರೀಕ್ಷಿತ ರಾಜನಿಗೆ ಹೇಳ್ತಾನೆ, ನೋಡಪ್ಪ, ಇವತ್ತಿಗೂ ಆ ಸ್ಕೆಲೆಟನ್ ಹಾಗೇ ಇದೆ, ಆ ಬಕಾಸುರನ ಸ್ಕೆಲೆಟನ್ ಹಾಗೇ ಇದೆ. ಜನರು ಅದನ್ನು ಇವತ್ತಿಗೂ ಕ್ರೀಡಾ ಜಾರುಬಂಡೆಯಾಗಿ ಅಲ್ಲಿರ್ತಕ್ಕಂಥ ಜನರು ಆರ್ತಾ ಇದ್ದಾರೆ ಅಂತಿಕೊಂಡು ಅಂತೇಳಿ ಪರೀಕ್ಷಿತ ರಾಜನಿಗೆ ಹೇಳುವಾಗ ಭಾಗವತಲ್ಲಿ ಹೇಳ್ತಾರೆ. ಆ ನಂತರ ಒಂದ್ಸಲ ಸ್ವಲ್ಪ ದೂರ ಆಕಳುಗಳನ್ನು ಮೇಯಿಸ್ತಾ ಹೋದಾಗ ಅವರಿಗೆಲ್ಲ ಹಸಿವೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮನಿಗೆ ತಾಲ ವೃಕ್ಷ ಕಂಡು ಬಂತು. ತಾಲದ ಫಲಗಳು, ಅವುಗಳನ್ನು ಕತ್ತರಿಸಿದರೆ ಒಳಗೆ ಸ್ಪಂಜದಂತ ಹಣ್ಣು ಸಿಗ್ತದೆ. ಗೋಪಾಲಕರು ಹೇಳಿದ್ರು, ಪರಮಾತ್ಮ ಹಸಿವೆಯಾಗಿದೆ, ಇಲ್ಲಿರ್ತಕ್ಕಂಥ ಹಣ್ಣುಗಳು ನಮ್ಗೆ ಬೇಕು ಅಂತ ತಿಳ್ಕೊಂಡಂತೆ. ಹೇಳ್ರಿ, ತೆಗೆದುಕೊಳ್ಳಿ. ಇಲ್ಲ ಪರಮಾತ್ಮ, ಇಲ್ಲೊಬ್ಬ ಖರಾಸುರ ಅಂತ ತಿಳ್ಕೊಂಡಿದ್ದಾನೆ, ಕತ್ತೆ ರೂಪದಿಂದ ಇದ್ದಾನ. ಕತ್ತಿ ಕೇವಲ ಭಾರ ಹೊರಲಿಕ್ಕೆ ಮಾತ್ರ ಗೊತ್ತು, ಬುದ್ಧಿ ಬಹಳ ಕಡಿಮೆ. ಕತ್ತಿಗೆ ಬುದ್ಧಿ ಕಡಿಮೆ ಇದೆ ಅಂತ ಆಚಾರ್ಯ ನಿಮಗೇನು ಗೊತ್ತಿದೆ? ನಾನು ಸ್ವಲ್ಪ ಸಣ್ಣವನಿಂದಾಗಲೂ ಸ್ವಲ್ಪ ಪ್ರಯೋಗಶೀಲ, ಏನಾದರೂ ವಿಷಯ ಅರ್ಥ ಸರಿಯಾಗಿ ಮಾಡ್ಕೊಳ್ಬೇಕು ಅಂತೇಳಿ ಕಡೆಗೆ ನಮ್ಮ ಊರಿಗೆ ಹೋದಾಗ ನೂರಾರು ಕತ್ತೆಗಳನ್ನು ಮೇಯ್ತಕ್ಕಂಥವರು ಅವ್ರ ಗುಡಿಸಲು ಹಿಡ್ಕೊಂಡು ಹೋದೆ ನಾನು. ಅವ್ರಿಗೆ ಕೇಳಿದೆ, ನಮ್ಮ ಕಡೆ ಎಲ್ಲ ಕತ್ತಿಗೆ ದಡ್ಡ ಅಂತಂತಾರೆ, ಮೂರ್ಖ ಅಂತಂತಾರೆ, ಮತ್ತು ನಿಮಗೇನಾರು ಅನುಭವ ಬಂದದೇನು ಅಂತ ನಾನು ಕೇಳಿದೆ. ಆಗ ಅವ ಏನು ಹೇಳ್ದ ಅಂತ ತಿಳ್ಕೊಂಡಂತಂದ್ರೆ, ಹೌದ್ರಿ ದಣಿಯರೇ, ಕತ್ತಿಗೆ ನಾವು ರಾತ್ರಿ ಗೂಟದ ಹತ್ರ ಕಟ್ತೀವಿ. ಒಂದೊಂದ್ಸಲ ಕಟ್ಲಿಕ್ಕೆ ಹಗ್ಗ ಇಲ್ಲದೆ ಇದ್ರೂ ಕೂಡ ಗೂಟದ ಹತ್ರ ನಿಲ್ಲಿಸಿ ಆ ಕಾಲನ್ನು ಗಟ್ಟಿಯಾಗಿ ಒತ್ತು ಬಿಡ್ತೀವಿ. ಆಗ ಅದೇನು ತಿಳ್ಕೊಂಡಿರ್ತದೆ, ನನ್ನ ಕಾಲು ಕಟ್ಟಿಯದಂತ ತಿಳ್ಕೊಂಡಂತೇಳಿ. ರಾತ್ರಿಯಲ್ಲಿ ಹಾಗೆ ನಿಂತ್ಕೊಂಡಿರ್ತದೆ, ತನ್ನ ಕಾಲು ಜಾಡಿಸಿ ಇಲ್ಲ ಅಂತ ತಿಳ್ಕೊಂಡಂತಂದ್ರೆ ಅಲ್ಲೇ ನಿಂತ್ಕೊಂಡಿರ್ತದೆ. ಈ ರೀತಿಯಾಗಿ ನಾನು ಕೇಳಿದ್ದ, ಎಷ್ಟು ಕರೆ ಗೊತ್ತಿಲ್ಲ, ಆದರೆ ನಮ್ಮ ಕಡೆಗೆ ಕತ್ತಿಯನ್ನು ಬೆಳೆಯತಕ್ಕಂಥದ್ದು ಇದೇ, ಯಾಕೋ ಈ ಬಹುಶಃ ಈ ಕಾರಣದಿಂದ ಇರಬೇಕೋ ಏನೋ ಯಾರಿಗೆ ಗೊತ್ತು. ಅಂಥ ಒಬ್ಬ ದುಷ್ಟ ಖರಾಸುರ ಅಂತ ತಿಳ್ಕೊಂಡಂತೇಳಿ ಅವನು ನೂರಾರು ಜನ ಅವನ ಜೊತೆಯಲ್ಲಿ ಇರ್ತಕ್ಕಂಥವರು ಅಲ್ಲಿ ಯಾರು ಬರ್ತಾರೆ ಹಣ್ಣಿನ ಆಸೆಯಿಂದ, ಅವರನ್ನು ಕೊಂದು ಸಂತೋಷ ಪಡ್ತಕ್ಕಂಥ ವ್ಯಕ್ತಿ ಕೃಷ್ಣ. ಆಯಿತು ಹೋಗ್ರಿ, ಏರಿ ಗಿರ ಅಂತಂದಾಕ್ಷಣಕ್ಕೇನೆ ನೂರಾರು ಕತ್ತೆಗಳು ಬಂದು ಖರಾಸುರ ಬಂದ. ಪರಮಾತ್ಮ ಬಲರಾಮನ ಹೇಳ್ದ, ಅಣ್ಣ ಬಲ ತೋರ್ಸಪ್ಪ. ಗೋಪಾಲಕರು ಹೇಳಿದೆ, ಸ್ವಲ್ಪ ಹೋಗಿ ಅಡ್ಕೋರಿ, ಅಲ್ಲಿ ಮರದಿಂದ ನಿಂತ್ಕೊಡ್ರಿ ಅಂತ್ಕೊಂಡು ಅಂತ ಹೇಳಿದ್ರು. ಬಂದಿರತಕ್ಕಂಥ ಕತ್ತೆಗಳು ಮೇಲ್ಮೇಲಿಂದ ಬರ್ತದೆ. ಬಲರಾಮ ಕೃಷ್ಣ ಕಾಲು ಹಿಡಿಬೇಕು, ಎತ್ತಬೇಕು, ಧಡಾಮಂತ ಆ ಗಿಡಕ್ಕೆ ಹೊಡಿಬೇಕು. ಗಿಡಕ್ಕೆ ವೇಟ್ ತಿಂದು ಕೆಳಗೆ ಬಿದ್ದು ಸಾಯ್ತಿದ್ದು, ಮೇಲಿಂದ ಹಣ್ಣುಗಳು ಕೆಳಗೆ ಬೀಳ್ತಿದ್ದು. ಕೊನೆಗೆ ಆ ಖರಾಸುರನನ್ನು ಕೂಡ ಪರಮಾತ್ಮ ಸಂಹಾರ ಮಾಡಿದ್ದ. ತನ್ನವರಿಗೆ ಸಾಕಷ್ಟು ಫಲಗಳನ್ನು ಕೊಟ್ಟಿದ್ದ. ಪರಮಾತ್ಮ ಖರಾಸುರನನ್ನು ಸಂಹಾರ ಮಾಡ್ತಾನೆ. ಭಗವಂತನನ್ನು ನಂಬಿ ನಾವು ಅಧ್ಯಯನಕ್ಕೆ ತೊಡಗಿದರೆ ನಮ್ಮಲ್ಲಿರ್ತಕ್ಕಂಥ ದಡತನ ದೂರ ಮಾಡ್ತಾನೆ, ನಮ್ಮಲ್ಲಿರ್ತಕ್ಕಂಥ ಬುದ್ಧಿಮಾಂದ್ಯ ದೂರ ಮಾಡ್ತಾನೆ, ನಮಗೆ ವಿಚಾರ ಶಕ್ತಿಯನ್ನು ಕೊಡ್ತಾನೆ, ವಿವೇಕ ಸಾಮರ್ಥ್ಯವನ್ನು ಕೊಡ್ತಾನೆ, ತನ್ನನ್ನು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ವಿಚಾರ ಮಾಡ್ತಕ್ಕಂಥ ಸಾಮರ್ಥ್ಯ ಕೊಡ್ತಾನೆ.
ನಮ್ಮ ಅಂಧವಿಶ್ವಾಸ ದೂರ ಮಾಡ್ತಾನೆ ಪರಮಾತ್ಮ. ಇನ್ನು ಮುಂದೆ ಕೃಷ್ಣ ಗೋಗಳನ್ನು ಬಿಟ್ಬಿಡೋದು, ಆನಂತರ ತಾವೆಲ್ಲ ಗೆಳೆಯರು ಸೇರಿ ಕೊಳಲು ಊದ್ತಾ ಇದ್ದ, ಅವರೆಲ್ಲ ಕೇಳಬೇಕು, ಸಂತೋಷ ಪಡಬೇಕು. ಅಷ್ಟರಲ್ಲಿ ಕೆಲವು ಗೋಪಾಲಕರು ಓಡ್ತಾ ಬಂದರು. ಕೃಷ್ಣ ಕೃಷ್ಣ ಘಾತ ಆಯಿತು. ಎಷ್ಟೋ ಹಸುಗಳು ಮೂರ್ಛಿತವಾಗಿವೆ, ಮರಣಾಸನ್ನವಾಗಿವೆ. ಕೃಷ್ಣ ಕೇಳಿದೆ, ಏನಾಯ್ತು ಅಂತ. ಏನಾಯ್ತು? ಇಲ್ಲಿ ನೀರು ಕುಡಿದಾಕ್ಷಣಕ್ಕೇನೆ ಎಲ್ಲ ಹಸುಗಳು ಮೂರ್ಛಿತವಾಗಿ ಮರಣಾಸನ್ನ ಬೀದ್ಕೊಂಡು ಬಿಟ್ಟಿವೆ. ಅಲ್ಲಿರ್ತಕ್ಕಂಥ ಜನರು ಹೇಳಿದ್ರು, ಯಾಕೆ ಹಸುವನ್ನು ಕಳಿಸಿದ್ರೆ ಅಲ್ಲಿ ಒಬ್ಬ ಕಾಲಿಯ ಅಂತ ನಾಗ ಇದ್ದಾನೆ, ಕಾಲಿಯ ಮಡು ಇದೆ, ಅವನ ಶ್ವಾಸದಿಂದಲೇ ನೀರೆಲ್ಲ ವಿಷಮಯವಾಗಿದೆ, ಅವನ ವಿಷ ಕಾರ್ಯದಿಂದ ನೀರೆಲ್ಲ ವಿಷಮಯವಾಗಿದೆ, ಅದನ್ನು ತಿಂದವ್ರು ಯಾರು ಉಳಿದಿಲ್ಲ, ಅಲ್ಲಿ ಹೋಗ್ತಾರೆ, ನಾವು ಆ ಕಡೆ ಹೋಗೋದೇ ಇಲ್ಲ ಅಂತ ತಿಳ್ಕೊಂಡಂತೆ. ಕೃಷ್ಣ ಹೀಗೋ ಆಗಲಿ ಬರ್ತೇನೆ ಅಂತ ತಿಳ್ಕೊಂಡಂತ ಹೇಳ. ಅವತ್ತಿನ ದಿವಸ ಬೇಕಂತಲೇ ಬಲರಾಮನನ್ನು ಕರ್ಕೊಂಡು ಬಂದಿರಲಿಲ್ಲ. ಯಾಕೆ? ಕೃಷ್ಣ ಕಾಲಿಯ ಮಡುವಿನಲ್ಲಿ ಹಾರಿದ್ದಾನೆ ಅಂತ ತಿಳಿದ್ರೆ ಹಾರ್ಟ್ ಫೇಲ್ ಆಗಿ ಅಪ್ಪ ಅಮ್ಮ ಸಾಯಬಾರದು, ಅವರಿಗೆ ಸಮಾಧಾನ ಮಾಡೋದಕ್ಕೋಸ್ಕರ ಮನೆಯಾಗಿಟ್ಟು ಬಂದಿದ್ದ. ಘಾತಯನ್ ಕಾಲಿಯಾಹಂ, ಪರಮಾತ್ಮ ಬಂದ. ಅಲ್ಲಿರ್ತಕ್ಕಂಥ ಕದಂಬ ವೃಕ್ಷದ ಮೇಲೆ ಏರಿದ, ಜಿಗಿದ. ತನ್ನ ಮಡುವಿನಲ್ಲಿ ಯಾರೋ ಬಂದದ್ದನ್ನು ನೋಡಿ ಕಾಲಿಯನಿಗೆ ತನ್ನ ಬಾಲದಿಂದ ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದಾಗ ಪರಮಾತ್ಮ ಆ ಬಾಲಕ್ಕೇನೆ ಪೆಟ್ಟು ಕೊಟ್ಟಿದ್ದಾನೆ. ಹಾವಿಗೆ ಬಾಲಕ್ಕೆ ಪೆಟ್ಟು ಕೊಟ್ಟರೆ ಹೆಡೆ ಎತ್ತದೆ. ತನ್ನ ಅನೇಕ ಹೆಡೆಗಳಿಂದ ಕೂಡಿಕೊಂಡು ಕಾಲಿಯ ಕೃಷ್ಣನನ್ನು ಹಿಡಿಯಬೇಕಂತ ಪ್ರಯತ್ನ ಮಾಡಿದರೆ ಕೃಷ್ಣ ಅದರ ಬಾಯಿಗೆ ಸಿಗದೆ ಬೇರೆ ಕಡೆಯಿಂದ ಏರಿ ಅದರ ತಲೆ ಮೇಲೆ ನಿಂತ್ಕೊಂಡಿದ್ದಾನೆ. ಈ ಕಡೆಗೆ ಕೃಷ್ಣ ಮಡುವಿಗೆ ಹಾರಿದ ಸುದ್ದಿಯನ್ನು ಊರಿಗೆ ಹೋಗಿ ತಿಳಿಸಿಬಿಟ್ಟಿದ್ದಾರೆ ಗೋಪಾಲಕರು. ಕೃಷ್ಣ ಹೋಗ್ಬಿಟ್ಟ ಅಂತೇಳಿ ನಂದ, ಯಶೋಧ, ಗೋಪಿಕಾತ್ರು ಊರವರೆಲ್ಲರೂ ಓಡಿ ಬಂದಿದ್ದಾರೆ. ಕೃಷ್ಣ ಮಡುವಿನಲ್ಲಿದ್ದಾನೆ, ಇನ್ನೂ ಮೇಲೆ ಬಂದಿಲ್ಲ. ಯಶೋಧೆ, ನಾನು ಹಾರ್ಕೊಳ್ತೇನೆ, ಆತ್ಮಹತ್ಯೆ ಮಾಡ್ಕೊಳ್ತೇನೆ, ಕೃಷ್ಣ ಇಲ್ಲದೆ ನಾನು ಜೀವಂತ ಇರಂಗಿಲ್ಲ, ನಾನು ಜೀವಿತ ಇರಲಿಕ್ಕೆ ಸಾಧ್ಯವಿಲ್ಲ. ಆಗ ಬಲರಾಮ ಹೇಳ್ತಾನೆ, ಕೃಷ್ಣನಿಗೇನಾಗೋದಿಲ್ಲ, ಸಮಯ ಕಾಯಿರಿ, ಎಲ್ಲದಕ್ಕೂ ಸಮಯ ಕಾಯಿರಿ. ಆತ್ಮಹತ್ಯೆ ಮಾಡ್ಕೊಳ್ತೇನೆ. ಬಲರಾಮನ ಉಪದೇಶದ ಅರ್ಥ ಮಾಡಿಕೊಳ್ಬೇಕು ನಾವು. ಹಿಂದಿನ ಕಾಲದಲ್ಲಿ ಮಕ್ಕಳು ಫೇಲ್ ಆಗ್ತಿದ್ರು, ಹಿಂದಿನ ಕಾಲದಲ್ಲಿಯೂ ಕೂಡ ಬಡತನ ಬರ್ತಿತ್ತು, ಹಿಂದಿನ ಕಾಲದಲ್ಲೂ ಬರಗಾಲ ಬರ್ತಿದ್ದು, ಆದರೆ ಯಾರು ಸುಸೈಡ್ ಮಾಡ್ಕೊಳ್ತಿದ್ದಿಲ್ಲ. ಇವತ್ತು ಸುಸೈಡ್ ಕಾಮನ್. ಪರೀಕ್ಷೆಯಲ್ಲಿ ಫೇಲ್ ಆದರೆ ಸುಸೈಡ್. ಮೊನ್ನೆ ಎಂದು ನಾನು ಕೇಳಿದೆ, ಯಾರೋ 9ನೇ ಕ್ಲಾಸಿನ ಹುಡುಗಿಗೆ ಅವರಮ್ಮ ಅಭ್ಯಾಸ ಮಾಡೋನ್ ಕೈಯಾಗಿನ ಮೊಬೈಲ್ ಕಸ್ಕೊಂಡ್ಲಂತೆ, ಅವಳು ಹೋಗಿ ಸುಸೈಡ್ ಮಾಡ್ಕೊಂಡ್ಬಿಟ್ಟು. ಪರೀಕ್ಷೆಯಲ್ಲಿ IITಗೆ ಅಡ್ಮಿಷನ್ ಸಿಗಲಿಲ್ಲ, ಸುಸೈಡ್. ಯಾಕೆ ಸುಸೈಡ್ ಹೆಚ್ಚಾಗಿವೆ? ಆತ್ಮಹತ್ಯೆ ಹೆಚ್ಚಾಗಿವೆ. ರೈತರು ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಆತ್ಮಹತ್ಯೆ ಹೆಚ್ಚಾಗಿದೆ. ದೇವರ ಮೇಲೆ ವಿಶ್ವಾಸ ಇಲ್ಲ. ಇವತ್ತು ಕೆಟ್ಟ ಸಮಯ ಇದ್ದರೆ ನಾಳೆ ಒಳ್ಳೆಯ ಸಮಯ ಬರ್ತದೆ, ದೇವರು ನಮ್ಮ ಜೊತೆಗಿದ್ದಾನೆ ಅನ್ನುವ ವ್ಯಕ್ತಿ ಸುಸೈಡ್ ಮಾಡ್ಕೊಳ್ಳೋದಿಲ್ಲ. ನಮ್ಮ ಶಾಸ್ತ್ರ ಆತ್ಮಹತ್ಯೆಯನ್ನು ಮಹಾಪಾಪ ಅಂತ ತಿಳ್ಕೊಂಡಂತ ಹೇಳಿದೆ. ಮುಂದೆ 100 ಜನ್ಮ ದರಿದ್ರರಾಗಿ ದುಃಖ ಅನುಭವಿಸಬೇಕಾಗ್ತದೆ ಅಂತ ಹೇಳ್ತದೆ. ಎದುರಿಸಬೇಕು, ವಿಷವನ್ನು ಪಾನ ಮಾಡಬೇಕು. ನಮಗೆ ರುದ್ರದೇವರು ನಮ್ಮ ಆರಾಧ್ಯ ದೇವರು, ಬ್ರಹ್ಮದೇವರ ಆರಾಧ್ಯ ದೇವರು, ಪರಮಾತ್ಮ ಆರಾಧ್ಯ ದೇವ, ವಾಯುದೇವರ ಆರಾಧ್ಯ ದೇವರು. ಅವರೆಲ್ಲ ವಾಯುದೇವರು, ರುದ್ರದೇವರು ವಿಷ ಕುಡಿದು ಜೀರ್ಣಿಸಿಕೊಂಡಿರ್ತಕ್ಕಂಥವರು. ಜೀವನದ ವಿಷ ಕುಡಿಲಿಕ್ಕೆ ತಯಾರಿರಬೇಕು. ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ಒಳಗಿದ್ದ ಭಗವಂತ ಅದನ್ನು ಜೀರ್ಣಿಸ್ತಾನೆ ಅಂತ ಆತ್ಮವಿಶ್ವಾಸ ಬೆಳೆಸ್ಕೊಳ್ಬೇಕು. ಅದು ಇಲ್ಲದೇ ಇದ್ದದರಿಂದಾಗಿ ಇಂದಿನ ದಿನದಲ್ಲಿ
ಸ್ವಲ್ಪ ಮನಸ್ಸಿನ ವಿರುದ್ಧ ಆಯಿತು ಅಂತಂದರೆ ಸುಸೈಡ್. ಇಲ್ಲ, ದೇವರನ್ನ ನಂಬೋಣ. ಬಲರಾಮ ಹೇಳಿದ, ಕೃಷ್ಣನ ನಂಬಿ ಸ್ವಲ್ಪ ಹೊತ್ತು ಕಾಯಿರಿ. ಅಷ್ಟರಲ್ಲಿ ಪರಮಾತ್ಮ ಯಾವಾಗ ತಲೆ ಮೇಲೆ ಕೂತ್ಕೊಂಡ, ತಲೆ ಮೇಲೆ ಭಾರ ಆಯ್ತು ಮನುಷ್ಯ ಏನು ಮಾಡ್ತಾನೆ, ಜಡ 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 ತಲೆ ಮೇಲೆ ಮಾಡಿ ಜಾಡಿಸ್ತಾನೆ. ಮೇಲೆ ಎಡೆ ಬಂತು, ನೋಡ್ತಾರೆ ಮೇಲೆ ಕೃಷ್ಣ. ಎಲ್ರಿಗೂ ಸಂತೋಷವಾಯಿತು. ಪರಮಾತ್ಮ ಕುಣಿದಿದ್ದಾನೆ, ತಾಂಡವ ನೃತ್ಯ ಮಾಡಿದ್ದಾನೆ. ನಟರಾಜ ಅದನ್ನು ನೋಡಿ ಹೇಳ್ತಾನೆ, ಈ ಸ್ಟೆಪ್ ನನಗೇ ಗೊತ್ತಿರಲಿಲ್ಲ ಅಂತ ತಿಳ್ಕೊಂಡಂತೆ. ಹೌದು, ಪರಮಾತ್ಮನ ಸ್ಟೆಪ್ ಎಷ್ಟು ಗೊತ್ತಾಗ್ಲಿಕ್ಕೆ ಸಾಧ್ಯತೆ ಇದೆ. ಕೊನೆಗೆ ನಾಗಪತ್ನಿಯರು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ, ಪರಮಾತ್ಮ ಗಂಡ ತಪ್ಪು ಮಾಡಿದ್ದಾನೆ. ತಪ್ಪು ಒಪ್ಪಿಕೊಳ್ಳುವ ಮನುಷ್ಯನಲ್ಲಿ ಸ್ವಭಾವ ಬಂದರೆ ಅವನು ಸುಧಾರಿಸ್ತಾನೆ. ಹೌದು, ನನ್ನ ತಪ್ಪಾಗಿದ್ದೀನಿ, ಸುಧಾರಿಸ್ತೇನೆ ನಾನು ಅನ್ನೋ ಒಂದು ಔದಾರ್ಯ ಬೇಕು. ನಾನು ಯಾವಾಗಲೂ ಮಾಡು ಸರಿನೇ ಅಂತನ್ನುವ ವ್ಯಕ್ತಿ ಜೀವನದಲ್ಲಿ ಮುಂದುವರಿಯೋದಿಲ್ಲ. ತಪ್ಪು ಯಾರಿಂದ ಆಗೋದಿಲ್ಲ, ಪ್ರತಿಯೊಬ್ಬರ ಕಡೆಯಿಂದ ಆಗ್ತದೆ. ಅದನ್ನು ನಾನು ಇವತ್ತು ತಪ್ಪು ಮಾಡಿದ್ದೇನೆ, ಅದರಿಂದಾಗಿ ಅನಾನುಕೂಲ ಆಯಿತು, ಇನ್ಮೇಲೆ ಇಂಥ ತಪ್ಪು ಮಾಡಿ ನಾನು ಮಾಡಬಾರ್ದು ಅಂತನ್ನುವ ಆತ್ಮಚಿಂತನೆ, ಪ್ರಾಮಾಣಿಕತೆ ಮನುಷ್ಯನಲ್ಲಿ ಇರಬೇಕಾಗ್ತದೆ. ಒಪ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಪತ್ನಿಯರು ಪ್ರಾರ್ಥನೆ ಮಾಡಿದ್ದಾರೆ, ನನ್ನ ಗಂಡನಿಗೆ ಸ್ವಲ್ಪ ಇನ್ನೂ ಅಹಂ ಹೋಗಿಲ್ಲ, ನೀನು ಕ್ಷಮಿಸ್ಬಿಡು ಪರಮಾತ್ಮ, ನಾವು ಬೇಡ್ಕೊಳ್ತಾ ಇದ್ದೇವೆ, ನಮ್ಮ ವೈಧವ್ಯ ನಮಗೆ ತರಬೇಡ ಅಂತ. ಕೊನೆಗೆ ಕಾಲಿಯನಿಗೂ ಅರ್ಥವಾಗಿದೆ, ಕ್ಷಮಾ ಕೇಳ್ಕೊಂಡಿದ್ದಾನೆ. ಪರಮಾತ್ಮ ಹೇಳ್ದ, ಒಂದು ಕರಾರಿನ ಮೇಲಿಂದ ನಿನ್ನನ್ನು ನಾನು ಹೊರಗೆ ನಿನ್ನ ಕ್ಷಮಿಸ್ತೇನೆ, ನೀನು ಪರಿವಾರ ಸಮೇತನಾಗಿ ಈ ಸ್ಥಳ ಬಿಟ್ಟು ಬೇರೆ ಕಡೆಗೆ ಹೋಗ್ಬೇಕು. ನಿಮಗೋಸ್ಕರ ರಮಣಕ ದ್ವೀಪ ಅಂತ ತಿಳ್ಕೊಂಡಂತೇಳಿ ಒಂದು ದ್ವೀಪವೇ ನಿಮಗೋಸ್ಕರ ಇಟ್ಟಿದೆಯಲ್ಲ, ಅಲ್ಲಿ ಹೋಗಿ ರಿಸರ್ವ್ ಆಗಿರಿ. ಇನ್ನೊಬ್ಬರ ರಾಜ್ಯದಲ್ಲಿ ಬಂದು ಯಾಕೆ ತಲೆ ತುರುಕ್ತೀರಿ, ಇನ್ನೊಬ್ಬರಿಗೆ ಯಾಕೆ ಪೀಡೆ ಕೊಡ್ತೀರಿ, ಯಾಕೆ ಗುಸ್ಪೈಟೆ ಆಗಿ ಬಂದು ಇಲ್ಲಿಯವರ ಅನ್ನವನ್ನು ನೀವ್ಯಾಕೆ ಕಸ್ಕೊಳ್ತೀರಿ, ನಿಮ್ಮ ದೇಶದಲ್ಲಿ ನೀವು ಸುಖವಾಗಿರಿಯಲ್ಲ. ಇವತ್ತಿನವರೆಗೂ ಸಂದೇಶ ಕೊಟ್ಟಿದ್ದ. ಬೇರೆ ದೇಶದಿಂದ ಬರೋದು, ಇಲ್ಲಿ ಸುಳ್ಳು ಹೇಳಿ ರೇಷನ್ ಕಾರ್ಡು ಇತ್ಯಾದಿಗಳನ್ನು ಮಾಡಿಕೊಳ್ಳೋದು, ಆನಂತರ ಇಲ್ಲಿಯ ಜನರ ಅನ್ನವನ್ನು ತಾವು ಕಸಿದುಕೊಂಡು ಇವರನ್ನು ಉಪವಾಸ ಬೆಳೆಸೋದು, ಇದು ಅಂದಿನ ಕಾಲದಿಂದ ಇವತ್ತಿನ ಕಾಲದಿಂದ ಆ ಕಾಲಿಯನಿಂದ ಪರಮಾತ್ಮ ತೋರಿಸಿಕೊಡ್ತಾ ಇದ್ದಾನೆ. ಆದರೆ ಇವತ್ತಿನ ದಿವಸ ಅಂಥ ಕಾಲಿಯರನ್ನು ಮರ್ದನ ಮಾಡುವ ಕೃಷ್ಣ ಅವತರಿಸಬೇಕಾಗಿದೆ. ಯಾವ ರೂಪದಿಂದ ಪರಮಾತ್ಮ ಯಾರ ಮುಖಾಂತರ ಬರ್ತಾನೋ ಗೊತ್ತಿಲ್ಲ. ಕಲಿಯುಗದಲ್ಲಿ ಅವತಾರ ಇಲ್ಲ ಅವನಿಗೆ, ಆದರೆ ಯಾರ್ದಾದ್ರೂ ಮುಖಾಂತರ ಬರ್ತಾನೆ, ಅವನು ತಪ್ಪದೇ ಬರ್ತಾನೆ. ಆಗ ಕಾಲಿಯ ಹೇಳ್ದ, ಇಲ್ಲ, ರಮಣಕ ದ್ವೀಪದ ಮೇಲೆ ಗರುಡ ಆಕ್ರಮಣ ಮಾಡಿದಾಗ ಅವನಿಗೋಸ್ಕರ ಇಟ್ಟ ಆಹಾರವನ್ನು ನಾನು ಸ್ವೀಕಾರ ಮಾಡಿದ್ದರಿಂದಾಗಿ ಗರುಡನಿಗೂ ನನಗೂ ದ್ವೇಷ ಇದೆ. ಇಲ್ಲಿಂದ ಬಿಟ್ಟು ಬೇರೆ ಕಡೆಗೆ ಹೋದರೆ ಗರುಡ ನನ್ನನ್ನು ಕೊಲ್ತಾನೆ. ಇಲ್ಲಿ ಸೌಭರಿ ಋಷಿಗಳ ಶಾಪ ಇದೆ, ಈ ಏರಿಯಾಕ್ಕೆ ಗರುಡ ಬರಬಾರ್ದು ಅಂತ ತಿಳ್ಕೊಂಡಂತೇಳಿ ಅವರು ಅರ್ಘ್ಯ ಕೊಡಬೇಕು ಅಂತ ತಿಳ್ಕೊಂಡಂತೇಳಿ ಕೈಯಲ್ಲಿ ಅರ್ಘ್ಯದ ನೀರನ್ನು ತೆಗೆದುಕೊಂಡಾಗ ಗರುಡ ಒಂದು ವಿಷಮಯ ಹಾವನ್ನು ಹಿಡಿದುಕೊಂಡು ಹೋಗುವಾಗ ಅದರ ವಿಷ ಇವರ ಕೈಯಲ್ಲಿ ಬಿತ್ತು. ಹೀಗಾಗಿ ಅವರು ಗರುಡನಿಗೆ ಶಾಪ ಕೊಟ್ಟರು, ಈ ಪರಿಸರದಲ್ಲಿ ಬರಬೇಡ ಅಂತ ತಿಳ್ಕೊಂಡಂತೇಳಿ. ಪರಮಾತ್ಮ ಹೇಳ್ತಾನೆ, ಗರುಡ ನನ್ನ ವಾಹನ, ನಿನ್ನ ತಲೆಯ ಮೇಲೆ ನನ್ನ ಪಾದದ ಚಿಹ್ನೆ ಬಿದ್ದಿದೆ, ನಿನಗೆ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಹೋಗು ಅಂತ ತಿಳ್ಕೊಂಡಂತೇಳಿ ನಿನ್ನ ಸ್ಥಳಕ್ಕೆ ಹೋಗು ಅಂತ ತಿಳ್ಕೊಂಡು ಕಲಿಸಿದ್ದ. ಏನಿದು ಗರುಡ, ಆನಂತರ ಕಾಲಿಯ, ಆನಂತರ ಅದರ ವಿಷಮಯವಾಗಿರ್ತಕ್ಕಂಥ ಪ್ರಭಾವ, ನಮ್ಮಲ್ಲಿರುವ ಅಹಂಕಾರವೇ ಕಾಲಿಯ. ಯಾಕೆ ನಮ್ಮ ಪುರಾಣಗಳು ಇತಿಹಾಸವನ್ನು ಹೇಳುವ ಜೊತೆಯಲ್ಲಿ ಇತಿಹಾಸವನ್ನು ನಮ್ಮ ಜೀವನದ ಸುಧಾರಣೆಗೋಸ್ಕರ ಇರುವ ರೀತಿಯಲ್ಲಿ ಸಿಂಬಾಲಿಕ್ ಆಗಿ, ಸಾಂಕೇತಿಕವಾಗಿ ನಮ್ಮೆದುರಿಗೆ ಈ ಪುರಾಣಗಳನ್ನು ಇಟ್ಟಿವೆ. ಆದ್ದರಿಂದಾಗಿ ನಮ್ಮ ಅಹಂಕಾರ
ಅಹಂಕಾರದಿಂದ ನಾವು ನಮ್ಮ ವಾತಾವರಣವನ್ನೇ ವಿಷಮಯವನ್ನಾಗಿ ಮಾಡ್ತೇವೆ. ನಮ್ಮ ಅಹಂಕಾರದ ತೃಪ್ತಿಗೆ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತೇವೆ. ಹೆಂಡತಿಯನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತೇವೆ, ಗಂಡನನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತೇವೆ, ಮಕ್ಕಳನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತೇವೆ, ಬಂಧುಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತೇವೆ, ನಮ್ಮ ಅಧೀನದಲ್ಲಿರ್ತಕ್ಕಂಥವ್ರು ಎಕ್ಸ್ಪ್ಲಾಯ್ಟ್ ಮಾಡ್ತೇವೆ. ಯಾಕೆ? ನಮ್ಮ ಅಹಂಕಾರ ಅದು. ಆದರೆ ಪರಮಾತ್ಮ ಅವನು ಒಂದು ದಿವಸ ನಮ್ಮ ಅಹಂಕಾರವನ್ನು ಮುರಿತಾನೆ. ಪ್ರತಿಯೊಬ್ಬರು ತಮ್ಮ ಅಹಂಕಾರಿಗಳ ಅಹಂಕಾರ ಒಂದು ದಿವಸ ಅದು ಡೌನ್ ಆಗಲೇಬೇಕು. ಅಹಂಕಾರಿಗಳ ಅಹಂಕಾರವನ್ನು ಅಂದರೆ ಕಾಲಿಯನಾಗವನ್ನು ಹೊಡೆದು ತಿಂತಕ್ಕಂಥದ್ದು ಗರುಡನಿಗೆ ಅಧಿಕಾರ ಕೊಟ್ಟವರಪ್ಪ ಯಾರಪ್ಪ? ಗರುಡ ಅಂದರೆ 4 ವೇದಗಳು. 4 ವೇದಗಳ ಆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸಾಂಕೇತಿಕ ಶರೀರವೇ ಗರುಡ. ಅವನ ಮುಖ ಋಗ್ವೇದವಾದರೆ ಅವನ ಪುಚ್ಛ ಯಜುರ್ವೇದ, ಅವನ ರೆಕ್ಕೆಗಳು ಸಾಮವೇದ ಅಥರ್ವವೇದಗಳು, ಮಧ್ಯದೇಹ ಷಡಂಗ, ಅದರ ಮೇಲೆ ಕುಳಿತುಕೊಳ್ಳುವನು ಪರಮಾತ್ಮ. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ, ಸಕಲ ವೇದಗಳಿಂದ ನಾನೇ ಪ್ರತಿಪಾದ್ಯನಾಗಿರ್ತಕ್ಕಂಥ ವ್ಯಕ್ತಿ ಅನ್ನುವ ಆ ಪರಮಾತ್ಮನ ಅವನು ವೇದಗಳನ್ನು ಅಧ್ಯಯನ ಮಾಡಿದ ವ್ಯಕ್ತಿ ಬರೇ ಪಾಂಡಿತ್ಯ ಅಲ್ಲ, ಅನುಭವಿಸಿದ ವ್ಯಕ್ತಿ ಅಹಂಕಾರಿ ಆಗೋದಿಲ್ಲ. ಪಾಂಡಿತ್ಯ ಬಂತು ಅಂದರೆ ಅಹಂಕಾರ ಬರ್ತದೆ, ಜೊತೆಗೆ ಬರ್ತದೆ. 4 ಜನ ನಮಸ್ಕಾರ ಮಾಡಿದರೆ ಅಹಂಕಾರ ಪ್ರಾರಂಭವಾಗ್ತದೆ. ನಾನೇ ಗ್ರೇಟ್ ಅಂತ ತಿಳ್ಕೊಳ್ತೇವೆ. ನಾವು ಎಲ್ಲಿಯ ಪರಮಾತ್ಮ ಎಲ್ಲಿ? ಜ್ಞಾನಿಗಳಾದ ಮಧ್ವಾಚಾರ್ಯರು, ಟೀಕಾಕೃತ್ಪಾದರು, ರಾಯರು ಎಲ್ಲಿ? ನಾವೆಲ್ಲಿ? ನಾವು ಏನೂ ಅಲ್ಲ, ನಾವು ಜೀರೋ. ಆದರೂ 4 ಶಬ್ದ ಬಂದ ಕ್ಷಣಕ್ಕೆ 4 ಜನ ನಮಸ್ಕಾರ ಮಾಡಿದ ಕ್ಷಣ ಅಹಂಕಾರ ಪಡ್ತೇವೆ. ಯಾಕೆ ಪಡಬೇಕು? ಏನಿದೆ ಅಂತ ಅಹಂಕಾರ ಪಡಬೇಕು? ಶಾಸ್ತ್ರ ಓದಿದಾಗ ವಿದ್ಯಾ ವಿನಯನ ಶೋಭತೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ನಮ್ಮ ಹಿರಿಯರು ಸುಮ್ಮನೆ ಹೇಳಲಿಲ್ಲ, ಅವ್ರು ಹೇಳಿದ್ದು ಬಹಳ ಚೆನ್ನಾಗಿದೆ. ವಿನಯ ಅಂದರೆ ಎಲ್ಲ ಸಿಕ್ಕವರು ತಲೆಬಾಗೋದು ವಿನಯ ಅಲ್ಲ. ಸಿಕ್ಕವರು ತಲೆನೂ ಬಾಗಬಾರ್ದು, ಎಲ್ಲಿ ಬಾಗಬೇಕು ಅಲ್ಲಿ ಬಾಗಲೇಬೇಕು. ವಿಶೇಷವಾದ ನಯ, ನಿಯಮಾನುಸಾರವಾದ ಜೀವನ, ಇದು ವಿನಯ. ಕಾನೂನಿನ ಪ್ರಕಾರ ಜೀವನ ವಿನಯ, ಶಾಸ್ತ್ರದ ಆಜ್ಞೆಯ ಪ್ರಕಾರ ಜೀವನ, ಇದು ವಿನಯ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ವಿದ್ಯೆ ಅವನಿಗೆ ಶಾಸ್ತ್ರಾನುಸಾರವಾಗಿ ಇರುವುದಕ್ಕೋಸ್ಕರ ಅನುಕೂಲ ಮಾಡಿಕೊಡ್ತಾರೆ. ಪರಮಾತ್ಮ ಹೇಳ್ತಾನೆ, ನಿನ್ನ ತಲೆ ಮೇಲೆ ನನ್ನ ಪಾದಗಳು ಮೂಡಿವೆ. ಇದರರ್ಥ ನಿನ್ನ ಅಹಂಕಾರದ ಮೇಲೆ ವಿಷ್ಣು ಸರ್ವೋತ್ತಮ ಅಂತ ಅನ್ನೋ ಭಾವನೆ ಬಂದದರಿಂದ ಅಹಂಕಾರ ಹೊರಟೋಗ್ಬಿಟ್ಟಿದೆ. ಈಗ ವೇದ ನಿನಗೆ ಇನ್ನೂ ಅನುಕೂಲ ಮಾಡಿಕೊಡ್ತದೆ, ನಿನಗೆ ಸಹಾಯ ಮಾಡ್ತದೆ, ಹೊರಡು ಅಂತ ಹೇಳ್ತಾರೆ. ತತ್ವಜ್ಞಾನದ ಕಥೆಗಳು ತತ್ವಜ್ಞಾನದ ರೂಪಕಗಳಾಗಿರ್ತವೆ. ಐತಿಹಾಸಿಕ ಕಥೆಗಳು ಕೂಡ ಹೌದು, ನಡೆದ ಘಟನೆಗಳು, ಯಾವುದು ಸುಳ್ಳಲ್ಲ, ಕಾಲ್ಪನಿಕ ಕಥೆಯಲ್ಲ. ಕೃಷ್ಣ ಕಾಲ್ಪನಿಕ ವ್ಯಕ್ತಿಯೂ ಅಲ್ಲ. ಕಾಲಿಯಾಹಂ ಉನ್ಮತ್ಯ ಕೃಷ್ಣಾಂ ಅತಿ ವಿಮಲ ಜಲಾಂ. ಕೃಷ್ಣಾಂ ಅಂದರೆ ಕಪ್ಪು ನೀರಿದ್ದ ಯಮುನಾ ನದಿ. ಕೃಷ್ಣಾ ನದಿ ಅಲ್ಲ, ಯಮುನಾ ನದಿಯನ್ನು ಪವಿತ್ರಗೊಳಿಸಿದ. ಯಮುನೆ ಯಾರು? ಯಮನ ತಂಗಿ ಯಮುನಾ, ಕೃಷ್ಣನ ಪತ್ನಿ. ಅಂದರೆ ಅಹಂಕಾರದಿಂದ ಏನೇನೋ ಮಾಡಿ ಪರಮಾತ್ಮನನ್ನು ತೋರಿಸುವ ಆಧ್ಯಾತ್ಮಿಕ ಸಾಹಿತ್ಯವನ್ನು ಪೊಲ್ಯೂಟ್ಗೊಳಿಸಿರ್ತಕ್ಕಂತಹ ಪೊಲ್ಯೂಟ್ ಆಗಿತ್ತು ಸಂಪೂರ್ಣ ತತ್ವಜ್ಞಾನ. ಸನಾತನ ಧರ್ಮದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಪೊಲ್ಯೂಷನ್ ಬಂದದ್ದನ್ನು ಪರಮಾತ್ಮ ಕೃಷ್ಣಾವತಾರದಿಂದ ದೂರ ಮಾಡಿದ. ಯಾಕೆ? ಧರ್ಮ ಸಂಸ್ಥಾಪನಾರ್ಥಾಯ. ಅವನ ಜೀವನದ ಉದ್ದೇಶ, ಮಿಷನ್ ಅವಂದೇ. ಧರ್ಮ ಸಂಸ್ಥಾಪನ ಅವನ ಮಿಷನ್ ಆಗಿರ್ತದೆ.
ಯೋ ವ್ಯಧಾದ್ದಾವವನ್ಯಂ ಸುಪ್ತಾನ್ ಆವೃತ್ಯ ಗೋಷ್ಠೆ ಸ್ಥಿತಮಪಿ ಪಿಬದಸೌ. ಕಾಳಿಯ ಸ್ತೋತ್ರ ಮಾಡಿದ, ಹೋದ. ಕೃಷ್ಣ ದಂಡೆಗೆ ಬಂದ. ಸಾಯಂಕಾಲವಾಯಿತು. ಇಷ್ಟೆಲ್ಲ ಆಗಬೇಕಾದ್ರೆ, ಇಷ್ಟೆಲ್ಲ ಘಟನೆ ಆಗ್ಬೇಕಾದ್ರೆ ಸಾಯಂಕಾಲವಾಯಿತು. ವೃಂದಾವನಕ್ಕೆ ಹೋಗ್ಬೇಕು. ಮಧ್ಯದಲ್ಲಿ ದಟ್ಟವಾದ ಕರಣ್ಯ. ಆದರೆ ಇವರಿಗೆಲ್ಲ ಕಾಡಿನಲ್ಲಿ ಬದಿಯಲ್ಲಿ ಇವರೆಲ್ಲ ಮಲ್ಕೊಂಡಿದ್ದಾರೆ. ಅದಕ್ಕೆ ಗೋಷ್ಠೆ ಅಂತ ತಿಳ್ಕೊಂಡಂತ ಕರೀತಾರೆ. ಎಲ್ಲಿ ಗೋ ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ಗೋಶಾಲೆ. ಗೋಗಳ ಜೊತೆಯಲ್ಲಿ ರಾತ್ರಿ ಇವೆಲ್ಲ ಮಲೆಕೊಂಡಾಗ ದಾವಾಗ್ನಿ ಸಂಪೂರ್ಣ ಇದಕ್ಕೆ ಬೆಂಕಿ ಹತ್ತಿದೆ. ಬೆಂಕಿ ಹತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಬೆಂಕಿಯನ್ನು ಕುಡಿದ, ಬೆಂಕಿಯನ್ನು ಪಾನ ಮಾಡಿದ. ಬೆಂಕಿಯನ್ನು ಪಾನ ಮಾಡಿದ ಅಂದ್ರೆ ಏನರ್ಥ? ಕುಡಿಲಿಕ್ಕೆ ಬರ್ತದ ಅದು? ಇಲ್ಲ. ಪರಮಾತ್ಮನ ಮುಖ ಬೆಂಕಿ ಹುಟ್ಟಿದ ಸ್ಥಳ ಅದು, ಅದರ ಮನೆ ಅದು. ಮುಖಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಉಪನಿಷತ್ ಹೇಳ್ತಾರೆ. ಪರಮಾತ್ಮನ ಮುಖದಿಂದಲೇ ಇಂದ್ರ, ಅಗ್ನಿ, ಬ್ರಾಹ್ಮಣರು ಹುಟ್ಟುತ್ತಾರೆ ಅಂತ ತಿಳ್ಕೊಂಡಂತ ಹೇಳಿ, ನಾನು ಭಗವಂತ ಅಂತನ್ನೋದನ್ನು ಮತ್ತೊಮ್ಮೆ ತೋರಿಸಿಕೊಡೋದಕ್ಕೋಸ್ಕರ ಪರಮಾತ್ಮ ಅಗ್ನಿಯನ್ನು ಕುಡಿದಿದ್ದಾನೆ, ಬೆಂಕಿಯನ್ನು ಕುಡಿದಿದ್ದಾನೆ. ಹೌದು, ಪರಮಾತ್ಮ ಬೆಂಕಿಯನ್ನು ಕುಡಿತಾನೆ ನಮ್ಮನ್ನು ಸುಡುವುದಕ್ಕೋಸ್ಕರ. ನಮ್ಮ ಸುತ್ತಲೂ ಅನೇಕ ರೀತಿಯಾಗಿರ್ತಕ್ಕಂತಹ ವಾತಾವರಣಗಳು, ಅನೇಕ ರೀತಿಯಾದ ಸಂಸ್ಕೃತಿಗಳ ಆಕ್ರಮಣ, ಅವೇ ನಮ್ಮನ್ನು ಸುಡುವ ಬೆಂಕಿಗಳು. ಅನೇಕ ವೈಚಾರಿಕ ಗೊಂದಲಗಳು, ಅನೇಕ ವಿಚಿತ್ರವಾದಂತಹ ಸ್ವಾರ್ಥ ಸ್ವಭಾವಗಳು, ಅವುಗಳ ಮಧ್ಯದಲ್ಲಿ ನಾವು ಸಮಾಜ ಅಂತಂದ್ರೆ ಏನು? ಎಲ್ಲ ಬೇಕು ಬೇಡಾದ ಎಲ್ಲದರ ಮಧ್ಯದಲ್ಲಿ ಇರ್ತಕ್ಕಂಥವ್ರು ನಾವು. ಆದರೆ ಕೃಷ್ಣನನ್ನು ನಂಬಿದರೆ ಈ ವಾತಾವರಣದ ಮಧ್ಯದಲ್ಲಿಯೂ ಕೂಡ ನನ್ನ ಜೈವನ್ನು ಸಂಪಾದಿಸ್ತಾರೆ. ನಮ್ಮನ್ನು ಸುಡುವ, ನಮ್ಮನ್ನು ನಾಶಪಡಿಸುವ ಎಷ್ಟೆಷ್ಟು ದುಷ್ಟಶಕ್ತಿಗಳು ಅಂತೇನಿವೆ, ಎಷ್ಟೆಷ್ಟು ದುಷ್ಟ ವಿಚಾರಗಳು ಅಂತಿಕೊಂಡಂತೇನಿವೆ, ನಮ್ಮ ಶತ್ರುಗಳು ಅಂತ ಯಾರಿದ್ದಾರೆ ಪರಮಾತ್ಮ ನಿಶ್ಚಿತವಾಗಿ ದೂರ ಮಾಡ್ತಾನೆ. ಅದಕ್ಕೋಸ್ಕರ ಮನ್ಯು ಸೂಕ್ತದಲ್ಲಿ ಸಂಸೃಷ್ಟಂ ಧನಂ ಉಭಯಂ ದತ್ತಾಂ ಮುರುಣಶ್ಚ ಮನ್ಯು ಭಿಯಂದದಾನ ಹೃದಯೇಟು ಶತ್ರವ ಪರಾಜಿತಾ ಸಹ ಪಲಾಯಂತ ಅಪನಿಲಾಯಂತ. ಶತ್ರುಗಳು ಪರಮಾತ್ಮನ ನರಸಿಂಹದೇವರನ್ನು ಸ್ಮರಣ ಮಾಡಿದರೆ ಶತ್ರುಗಳು ದೂರ ಆಗ್ತಾರೆ. ಫಿಸಿಕಲ್ ಶತ್ರುಗಳು ಅಂತಲ್ಲ, ಒಳಗೆ 6 ಜನ ಶತ್ರುಗಳಿದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಒಳಗಿದ್ದು ನಮ್ಮನ್ನು ಸುಡ್ತಾ ಇವೆ. ಅವುಗಳನ್ನು ಪರಮಾತ್ಮ ದೂರ ಮಾಡ್ತಾರೆ. ಆನಂತರ ದುಷ್ಟ ವೃಕ್ಷಿತ್ ಅವ್ಯಾತ್, ಪರಮಾತ್ಮ ಇನ್ನೊಂದು ಪ್ರದೇಶಕ್ಕೆ ಹೋಗಿರ್ತಕ್ಕಂಥ ಸಂದರ್ಭ, ಅಲ್ಲಿ ಧೇನುಕಾಸುರ ಅಂತಕೊಂಡಿರ್ತಕ್ಕಂಥ ವ್ಯಕ್ತಿ. ಆ ಧೇನುಕಾಸುರ ವೃಕ್ಷ ರೂಪದಲ್ಲಿದ್ದ. ನಾವು ಕೇಳ್ತೇವೆ, ಆಫ್ರಿಕನ್ ಎಷ್ಟೋ ಕಾಡಿನ ಮಧ್ಯದಲ್ಲಿ ನರಭಕ್ಷಕ ವೃಕ್ಷಗಳಿವೆ ಅಂತೆ. ಅವು ಎಷ್ಟು ಸರಿ ನನಗೆ ಗೊತ್ತಿಲ್ಲ, ಕೇಳಿದ್ದಾಂತೆ. ನರಭಕ್ಷಕ ವೃಕ್ಷಗಳು. ಇಲ್ಲೂ ಕೂಡ ನರಭಕ್ಷಕನಾಗಿರ್ತಕ್ಕಂಥ ವೃಕ್ಷರೂಪಿಯಾದ ರಾಕ್ಷಸನನ್ನು ಪರಮಾತ್ಮ ನಾಶಪಡಿಸ್ತಾನೆ ಧೇನುಕಾಸುರನನ್ನು.
ಇಂಥ ಪರಮಾತ್ಮ ದುಷ್ಟ ವೃಕ್ಷ ಚಿತ್ ಅವ್ಯಾತ್. ಏನಪ್ಪ ದುಷ್ಟ ವೃಕ್ಷ ಚಿತ್ ಅಂತ ತಿಳ್ಕೊಂಡಂತಂದ್ರೆ ಏನು? ವೃಕ್ಷಗಳು ಅಂತ ತಿಳ್ಕೊಂಡಂತಂದ್ರೆ ಆಶ್ರಯಗಳನ್ನು ಕೊಡ್ತಕ್ಕಂಥವುಗಳು. ವೃಕ್ಷಗಳು ನಮಗೆ ಪೂಜ್ಯ, ನಾವು ಪೂಜೆ ಮಾಡ್ತೇವೆ, ಮರಗಳನ್ನು ಪೂಜೆ ಮಾಡ್ತೇವೆ. ಯಾಕೆ? ನಮಗೆ ಉಪಕಾರ ಮಾಡೋರೆಲ್ಲರೂ ನಮಗೆ ದೇವತೆಗಳೇ. ಮರದಿಂದ ಎಷ್ಟು ಉಪಕಾರ ಆಗ್ತದೆ? ನೆರಳನ್ನು ಕೊಡ್ತದೆ, ತಾನು ಬಿಸಿಲಿನಲ್ಲಿ ತಲೆಯನ್ನು ಕಾಯಿಸಿಕೊಳ್ತದೆ. ಹಣ್ಣನ್ನು ಕೊಡ್ತದೆ, ತಾನು ಹಣ್ಣನ್ನು ಬೇಯಿಸೋದಿಲ್ಲ. ಆನಂತರ ಒಣಗಿ ಹೋದ ಮೇಲೆ ಉರುವಲಾಗ್ತದೆ. ಹುಟ್ಟುವಾಗ ನಮಗೆ ಹಣ್ಣನ್ನು ಕೊಟ್ಟರೆ ನಾವು ಹೋದ ಮೇಲೆ ನಮ್ಮನ್ನು ಸುಡೋದಕ್ಕೋಸ್ಕರ ಉಪಯೋಗ ಬೀಳ್ತಾರೆ. ಅದಕ್ಕೆ ನಮ್ಮಲ್ಲಿ ಯಾವುದೋ ಒಬ್ಬರು ಕವಿಗಳು ಹೇಳಿದರು, ನೀನು ಯಾರಿಗಾದೆಯೋ ಎಲೆಮಾನವ, ಈ ವೃಕ್ಷ ಇರುವಾಗ ನೆರಳನ್ನು ಕೊಡ್ತು, ಹಣ್ಣನ್ನು ಕೊಡ್ತು, ಪೋಷಣೆ ಮಾಡ್ತು, ಪ್ರಾಣವಾಯುವನ್ನು ಕೊಡ್ತು, ಹೋದ ಮೇಲೆ ಉರುವಲವಾಗಿ ನಮ್ಗೆ ಉಪಯೋಗ ಬೀಳ್ತು. ನೀ ಅದಕ್ಕೆ ಉಪಯೋಗ ಬೀಳ್ತೀಯೋ? ದಶಮಸ್ಕಂದದಲ್ಲಿ ಶ್ರೀಕೃಷ್ಣನು ಕೂಡ ಬಲರಾಮನಿಗೆ ಹೇಳ್ತಾನೆ, ಈ ವೃಕ್ಷಗಳು ಎಷ್ಟು ಉಪಕಾರ ಮಾಡ್ತವೆ ಅಂತ ತಿಳ್ಕೊಂಡಂತ. ಆದರೆ ವೃಕ್ಷ ರೂಪದಂತೆ ಆಶ್ರಯವನ್ನು ಕೊಟ್ಟು ನಿಮ್ಮನ್ನು ನಾವು ನೋಡ್ಕೊಳ್ತೇವೆ ಅಂತ ತಿಳ್ಕೊಂಡಂತ ಹೇಳಿ ಮೋಸ ಮಾಡಿ, ಲವ್ ಜಿಹಾದ್, ರಿಲೇಷನ್ಶಿಪ್, ನಿಮ್ಮನ್ನು ಸುಖದಿಂದ ಇಡ್ತೇವೆ ಅಂತ ತಿಳ್ಕೊಂಡಂತನ್ನುವ ಭರವಸೆಯನ್ನು ಕೊಟ್ಟು ಕುತ್ತಿಗೆ ಹಿಸಕ್ತಕ್ಕಂಥ ಇವತ್ತಿನ ದಿನದಲ್ಲಿರ್ತಕ್ಕಂಥ ಏನೊಂದು ಯಾರನ್ನು ನಂಬಬೇಕು ಅಂತ ಅನ್ನೋದು ಕಷ್ಟವಾಗಿದೆ. ಯಾರು ಯಾವಾಗ ಯಾವ ರೀತಿಯಿಂದ ನಮ್ಮನ್ನು ಆಕ್ರಮಣ ಮಾಡ್ತಾರೆ ಅಂತ ಅನ್ನೋದು ಕಷ್ಟವಾಗಿದೆ. ಇಂಥ ಅಸುರ ವೃತ್ತಿ, ಅಸುರರು ಅಂತ ಕೇಳ, ಅಸುರರು ಅಂತ ಫಿಸಿಕಲ್ ಅಂತ ತಿಳ್ಕೊಬೇಡ, ಆಸುರಿ ವೃತ್ತಿ ಅಂತ ತಿಳ್ಕೊಂಡಂತೇನಿದೆ, ಇದನ್ನು ಕೂಡ ಪರಮಾತ್ಮ ಅದರಲ್ಲಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಇಂಥ ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡಲಿ ಅಂತ ತಿಳ್ಕೊಂಡಂತೇಳಿ ಇಷ್ಟೆಲ್ಲ ವಿಷಯಗಳನ್ನು 4ನೇ ಶ್ಲೋಕದಲ್ಲಿ, ಒಂದೇ ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು. ರಕ್ಷನ್ ವತ್ಸಾನ್ವಯಸ್ಯೇರ್ ಬಕಂ ಅಭಿನದತೋ ತಿಗ್ಮತುಂಡೇ ಗೃಹೀತ್ವ ಪ್ರೀತಿಂ ಕರ್ತುಂ ಸಖೀನಾಂ ಖರಮಪಿ ಬಲತೋ ಘಾತಯನ್ ಕಾಲಿಯಾಹಿಂ ಉನ್ಮತ್ತೋದ್ವಾಸ್ಯ ಕೃಷ್ಣಾಂ ಅತಿ ವಿಮಲ ಜಲಾಂ ಯೋ ವ್ಯಧಾನ್ ದಾವವನ್ಯಂ ಸುಪ್ತಾನ್ ಆವೃತ್ಯ ಗೋಷ್ಠೆ ಸ್ಥಿತಮಪಿ ಪಿದಸು ದುಷ್ಟವೃಕ್ಷಚ್ಛಿದವ್ಯಾತ್. ಇಂಥ ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡಲಿ ಅಂತ ತಿಳ್ಕೊಂಡಂತೇಳಿ ರಾಘವೇಂದ್ರ ಸ್ವಾಮಿಗಳವರು ಎಷ್ಟೋ ವಿಷಯಗಳನ್ನು ಒಂದೇ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ. 5ನೇ ಶ್ಲೋಕ ಈ ರೀತಿಯಾಗಿದೆ. ದುರ್ಗಾರಣ್ಯ ಪ್ರವೇಶ ಅಚ್ಯುತ ನಿಜ ಸರಣೀನ್ ಗೋಗುಣಾನ್ ಆಭಯದ್ಯೋ ದಾವಾಗ್ನಿಂ ತತ್ರ ಪೀತ್ವಾ ಸಂ ಅಪುಷದ್ ಅನುಗಾನ್ ಗೋಪಕಾನ್ ಆವಿಷಣ್ಣಾನ್ ಗೋಭಿರ್ಗೋಪೈಃ ಪರೀತಃ ಸರಿತ್ ಉದಕತಟಸ್ಥೋಪಲೆ ಭೋಜ್ಯಮನ್ನಂ ಭುಕ್ತ್ವಾ ವೇಣೋರ್ನಿನಾದಾತ್ ವ್ರಜಗತವನಿತಾ ಚಿತ್ತಹಾರೀಸವ್ಯಾತ್. ದುರ್ಗಾರಣ್ಯ ಪ್ರವೇಶ ಅಚ್ಯುತನಿಜ ಸರಣೀನ್ ಗೋಗುಣಾನ್ ಅಭಯದ್ಯೋ ದಾವಾಗ್ನಿಂ ತತ್ರ ಪೀತ್ವಾ ಅಪುಷತ್ ಅನುಗಾನ್ ಗೋಪಕಾನ್ ಆವಿಷಣ್ಣಾನ್ ಭುಕ್ತ್ವಾ ವೇಣೋ ಗೋಭಿರ್ಗೋಪೈಃ ಪರೀತಃ ಸರಿದುಕತಟಸ್ಥೋಪಲೆ ಭೋಜ್ಯಮನ್ನಂ ಭುಕ್ತ್ವಾ ವೇಣೋರ್ನಿನಾದಾತ್ ವ್ರಜಗತೆ ವನಿತಾ ಚಿತ್ತಹಾರೀಸ ಅವ್ಯಾತ್. ದಟ್ಟವಾದ ಅರಣ್ಯದಲ್ಲಿ ಹುಲ್ಲಿಗಾಗಿ ಹೋಗಿರ್ತಕ್ಕಂಥ ಹಸುಗಳು ಮಾರ್ಗ ತಪ್ಪಿ ಎಲ್ಲೆಲ್ಲೂ ಹೋಗಿ ದಾರಿ ತೆಗೆದೇ ಕೂಗ್ತಾ ಇವೆ. ಆಗ ಪರಮಾತ್ಮ ತನ್ನ ವೇಣುನಾದದಿಂದ ಅವರನ್ನು ಹತ್ತಿರ ಬರುವಂತೆ ಮಾಡಿದ್ದಾನೆ. ಮತ್ತೊಮ್ಮೆ ದಾವಾಗ್ನಿ ಹತ್ತಿದಾಗ ಹಸುಗಳನ್ನು, ತನ್ನ ಮಿತ್ರರನ್ನು
ಗೋಪಾಲಕರನ್ನು ಸಂರಕ್ಷಣೆ ಮಾಡಿದ್ದಾನೆ. ಆನಂತರ ತನ್ನ ವೇಣುನಾದದಿಂದ ಗೋಪಿಕಾಸ್ತ್ರೀಯರ ಮನದಲ್ಲಿ ತನ್ನ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸಿದ್ದಾನೆ. ಕಾತ್ಯಾಯಿನಿ ವ್ರತಧಾರವನ್ನು ಮಾಡ್ತಕ್ಕಂಥ ಗೋಪಿಕಾಸ್ತ್ರೀಯರನ್ನ ಅವರು ಕೊಟ್ಟ ಆಹಾರವನ್ನು ಸ್ವೀಕರಿಸಿ ಸಂಪೂರ್ಣ ಜಗತ್ತಿನ ಜನರ ಮನವನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡಿಕೊಂಡಿದ್ದಾನೆ. ಇಂಥ ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡಲಿ ಅನ್ನೋದು ಈ ಶ್ಲೋಕದ ಅರ್ಥ. ವಿವರಣೆ ಈಗಾಗಲೇ 1 ಗಂಟೆ ಆಗಿದೆ. ಅದರಿಂದಾಗಿ ಇದರ ವಿವರಣೆ ನಾಳಿನ ದಿವಸ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಚನ ರೋಗಾನ್ಮೇ ನಾಸ್ಯ ಶೇಷ ನಾಸ್ಯ ಧನ್ವಂತರೇ ಹರೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.